ओम शांति, ओम शांति, ओम शांति, ओम। प्रभु से तू प्यार कर ले, प्रभु से तू प्यार। कितना है न्यारा समाये निराला, राहों में बेहद बिखरा उजाला, स्वागत में पहनाए किरणों के हार। कर ले प्रभु से तू प्यार, कर ले प्रभु से तू प्यार, कर ले प्रभु से तू प्यार। शिव ज्योति बिंदु वो मुस्का रहा है, सुख शांति सिंधु वो लहरा रहा है, नैनों से छलके प्यार अपार। कर ले प्रभु से तू प्यार, कर ले प्रभु से तू प्यार, कर ले प्रभु से तू प्यार। मन को मिला है अलौकिक निमंत्रण, प्रभु को तू कर दे सर्वस्व समर्पण, नैया तेरी वो लगा देंगे पार। कर ले प्रभु से तू प्यार, कर ले प्रभु से तू प्यार, कर ले प्रभु से तू प्यार। प्रभु से तू प्यार, कर ले 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 प्रभु से तू प्यार।
ಓಂ ಶಾಂತಿ. ಅವ್ಯಕ್ತ ಬಾಪ್ತಾದ ಮಹಾವಾಕ್ಯದ ದಿನಾಂಕ 31/12/2010. ಇವತ್ತು ಭಾನುವಾರ 12/7/2026. 2010 ಡಿಸೆಂಬರ್ 31 ಮುರಳಿ ಇವತ್ತು ಭಾನುವಾರ ರಿವೈಸ್ ಆಗ್ತಾ ಇದೆ. पुराने वर्ष को विदाई देने के साथ पुराने संस्कारों को विदाई दे, निर्विघ्न रहने का दृढ़ संकल्प लो और रहमदिल मास्टर दाता बन मनसा सेवा द्वारा दुखी अशांत आत्माओं को सहारा दो. ಹಳೆಯ ವರ್ಷಕ್ಕೆ ವಿದಾಯ ಕೊಡುವ ಜೊತೆಗೆ, ಯಾಕೆಂದರೆ ಇದು ಮುರಳಿ ಡಿಸೆಂಬರ್ 31 ಮುರಳಿ 2010. ಹಳೆಯ ವರ್ಷಕ್ಕೆ ವಿದಾಯ ಕೊಡುವುದರ ಜೊತೆಗೆ ಹಳೆಯ ಸಂಸ್ಕಾರಗಳಿಗೂ ವಿದಾಯವನ್ನು ಕೊಡಿ, ನಿರ್ವಿಘ್ನ ಇರುವ ದೃಢ ಸಂಕಲ್ಪವನ್ನು ಮಾಡಿ, ದಯಾಹೃದಯಿಯಾಗಿರಿ, ಮಾಸ್ಟರ್ ದಾತಾ ಆಗಿ ಮನಸಾ ಸೇವೆಯ ಮೂಲಕ ದುಃಖಿ ಅಶಾಂತ ಆತ್ಮಗಳಿಗೆ ಏನಾಗಬೇಕು, ನಾವು ಅವರಿಗೆ ಆಸರೆಯನ್ನು ಕೊಡಿ. ದುಃಖ ಶಾಂತಾತ್ಮಗಳಿಗೆ ಆಸರೆಯನ್ನು ಕೊಡಿ ಅಂದರೆ ಹೊಸ ವರ್ಷಕ್ಕೆ ಕಾಲಿಡೋದು, ಹ್ಯಾಪಿ ನ್ಯೂ ಇಯರ್ ಏನೋದು ಸುಲಭ ಅಲ್ಲ. ಬಾಬಾ ಹೊಸ ವರ್ಷಕ್ಕೆ ಕಾಲಿಡಬೇಕಾದ್ರೆ ಹಳೆಯ ಸಂಸ್ಕಾರಕ್ಕೆ ವಿದಾಯ ಕೊಡಬೇಕಂತಿದ್ದಾರೆ. ನಿರ್ವಿಘ್ನ ಇರುವ ದೃಢ ಸಂಕಲ್ಪ ಮಾಡಿ ಅಂತಿದ್ದಾರೆ. ಮತ್ತು ಎಲ್ಲ ದುಃಖ ಶಾಂತ ಆತ್ಮಗಳನ್ನು ನೋಡಿದಾಗ ದಯೆ ಬರಬೇಕು. ನಂತರ ಮಾಸ್ಟರ್ ದಾತಾ ಆಗಿ ಮನಸಾ ಸೇವಾ ಮಾಡಿ. आज बाप दादा चारों ओर के बच्चों को नया वर्ष और नई दुनिया की मुबारक देने, सूक्ष्म वतन से स्थूल वतन में मुबारक देने आए हैं. ಬಾಪ್ ದಾದಾ ಇವತ್ತು 4 ಕಡೆಯ ಮಕ್ಕಳು ಹೊಸ ವರ್ಷ, ಹೊಸ ಜಗತ್ತಿಗೆ ಶುಭಾಶಯವನ್ನು ಕೊಡಲಿಕ್ಕೆ ಬಂದಿದ್ದಾರೆ. ಯಾರು? ಬಾಪ್ ದಾದಾ ಬಚ್ಚೋಂಕೋ, ಬಾಪ್ ದಾದಾ ಮಕ್ಕಳಿಗೆ ಹೊಸ ವರ್ಷ, ಹೊಸ ಜಗತ್ತಿಗೆ ಶುಭಾಶಯ ಕೊಡಲಿಕ್ಕೆ ಬಂದಿದ್ದಾರೆ. ಸೂಕ್ಷ್ಮ ವತನದಿಂದ ಸ್ಥೂಲ ವತನಕ್ಕೆ ಮುಬಾರಕ್ ಕೊಡಲಿಕ್ಕೆ ಬಂದಿದ್ದಾರೆ. ಬಾಬೆಲಿಂದ ಬಂದರೆ ಸೂಕ್ಷ್ಮ ವತನದಿಂದ ಮಕ್ಕಳಿಗೆ ಶುಭಾಶಯ ಕೊಡಲಿಕ್ಕೆ ಇಲ್ಲಿಗೆ ಬಂದಿದ್ದಾರೆ ಸ್ಥೂಲ ವತನಕ್ಕೆ. सभी बच्चे भी स्नेह और प्यार से अपने मधुबन घर में पहुंच गए हैं. ನಾವೆಲ್ಲಿಂದ ಬಂದಿವಿ? ನಾವು ಸ್ಥೂಲ ವತನದಲ್ಲಿ ಬೇರೆ ಬೇರೆ ಊರಲ್ಲಿದ್ದವರು ಎಲ್ಲರೂ ಸ್ನೇಹ ಮತ್ತು ಪ್ರೀತಿಯಿಂದ ಮಧುಬನ ಮನೆಗೆ ನಾವು ಬಂದು ತಲುಪಿದ್ದೀವಿ. ಬಾಬಾ ಎಲ್ಲಿಂದ ಬಂದರು? ಸೂಕ್ಷ್ಮ ವತನದಿಂದ ಸ್ಥೂಲ ವತನಕ್ಕೆ ಬಂದರು. ನಾವು ಸಹಿತ ಸ್ನೇಹ ಮತ್ತು ಪ್ರೀತಿಯಿಂದ ಮಧುಬನ ಮನೆಗೆ ಬಂದು ತಲುಪಿದ್ದೇವೆ. दुनिया वाले तो सिर्फ न्यू वर्ष मनाते जो एक दिन का होता है. ಜಗತ್ತಿನವರು ಸಹಿತ ಹೊಸ ವರ್ಷವನ್ನು ಮಾಡ್ತಾರೆ, ಒಂದು ದಿನ ಆಚರಿಸ್ತಾರೆ. ಹೊಸ ವರ್ಷಕ್ಕೆ ಶುಭಾಶಯ ಹೇಳ್ತಾ ಒಂದು ದಿನ ಆಚರಿಸ್ತಾರೆ. आप लोग नई दुनिया का संगम पर ಸದಾ ಮನಾತೆ रहते हो. ಯಾಕೆಂದರೆ ಜಗತ್ತಿನ ಪಾಲಿಗೆ ಹೊಸ ವರ್ಷ, ನಮ್ಮ ಪಾಲಿಗೆ ಹೊಸ ಜಗತ್ತು. ಹೊಸ ಜಗತ್ತಿನ ಸಂಗಮದಲ್ಲಿ ಬಂದಿವಿ ನಾವು. ಅವರು ಹೊಸ ವರ್ಷದ ಸಂಗಮದಲ್ಲಿದ್ದಾರೆ. ನಾವು ಹೊಸ ಜಗತ್ತಿನ ಸಂಗಮದಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. आपके सामने नई दुनिया नयनों में सदा समाई हुई है. ಅವರದೆಲ್ಲ ಹೊಸ ವರ್ಷ ಅವರ ಕಣ್ಣ ಮುಂದೆ ಇದೆ. ನಮಗೆ ಹೊಸ ಜಗತ್ತು ನಮ್ಮ ಕಣ್ಣ ಮುಂದೆ ಇದೆ. ಅವರಿಗೆ ಹೊಸ ವರ್ಷ ಕಣ್ಣ ಮುಂದೆ ಇದೆ, ನಮಗೆ ಹೊಸ ಜಗತ್ತು ಕಣ್ಣ ಮುಂದೆ ಇದೆ. ಯಾದ್ ಕರೋ ಅವರ ಪਹੁಂಚ ಜಾವೋ, ನೆನಪು ಮಾಡಿಕೊಳ್ಳಿ, ಹೊಸ ಜಗತ್ತಿಗೆ ತಲುಪಿಬಿಡಿ. ಆಂಖೋ ಮೇ ಸಮಾಯಿ ಹುಯಿ ಹೇ ನಾ, ಹೊಸ ಜಗತ್ತು
ನಮ್ಮ ಕಣ್ಣಲ್ಲಿ ತುಂಬಿದೆ ಅಲ್ವಾ? ಹೊಸ ಜಗತ್ತು ಅಂದ ಕೂಡಲೇ ಏನೇನು ನೆನಪಾಗ್ತದೆ? ಏನೇನು ನೆನಪಾಗ್ತದೆ ಹೊಸ ಜಗತ್ತು? CD ನೋಡಿದ್ದೀರಾ? 3D ಫಿಲ್ಮ್ ಥಿಯೇಟ್ರ್ ನೋಡಿದ್ದೀರಾ? ಹೊಸ ಜಗತ್ತು ನೋಡಿಲ್ವಾ? 3D ಫಿಲ್ಮ್ ಥಿಯೇಟ್ರ್ನಲ್ಲಿ ಈಗ ಲೇಟೆಸ್ಟ್ ಭಾಳ ಚಂದ ತೋರಿಸಿದ್ದಾರೆ. ಬಾಬಾ ಹೊಸ ಜಗತ್ತಿನ ಬಗ್ಗೆ ವರ್ಣನೆ ಮಾಡೋದನ್ನು ಕಲಾವಿದ ಏನು ಮಾಡಿದ್ದಾನೆ? ಅದನ್ನು ಚಿತ್ರೀಕರಿಸಿದ್ದಾನೆ. ಅದಕ್ಕೆ ಬಾಬಾ ಅಂತಾರೆ, ಕಣ್ಣ ಮುಂದೆ ಬರ್ತಾ ಇದೆಯಾ? ಅನುಭವ ಹೋತಾ ಹೈ ಕಿ. ಏನೇನು ಕಣ್ಣ ಮುಂದೆ ಬರ್ತದೆ? ಮೊದಲು ಹಣ್ಣು ಬಂತೇನೆ ಎದುರಿಗೆ? ನಮ್ಮದು ಸತೋಪ್ರಧಾನ ಶರೀರ, ನಿರೋಗಿ ಶರೀರ, ಪವಿತ್ರ ಶರೀರ, ಒಳಗಡೆ ಆತ್ಮಜ್ಯೋತಿ, 16 ಕಲ ಸಂಪನ್ನ, ಸಂಪೂರ್ಣ ನಿರ್ವಿಕಾರಿ, ಸರ್ವಗುಣ ಸಂಪನ್ನ. ಎಷ್ಟು ಖುಷಿ, ಎಷ್ಟು ಹಗುರತೆ, ಎಷ್ಟು ಹರ್ಷಿತ ಮುಖತೆ. ಪ್ರಕೃತಿನ ಸಹಿತ ಹಣ್ಣು ತುಂಬಿದ ಮರಗಳು, ಪುಷ್ಪ ತುಂಬಿದ ಏನು ಹೂತೋಟ ಎಲ್ಲ, ನವಿಲು, ಪುಷ್ಪಕ ವಿಮಾನ, ಚಿನ್ನದ ಅರಮನೆ, ಆಕಳುಗಳು, ಇವೆಲ್ಲ ಅದರಲ್ಲಿ ಭಾಳ ಚೆಂದ ತೋರಿಸಿದ್ದಾರೆ. ಸರಿ, ಬಾಬಾ ಹೇಳ್ತಿದ್ದಾರೆ, ನೈ ದುನಿಯಾ ನಯನೋं में सदा समाई हुई है, याद करो और पहुँच जाओ. अनुभव होता है कि अभी अभी संगम पर है, आज संगम पर है, कल अपने राज्य में गए कि गए. ಇವತ್ತಿಲ್ಲಿ ನಾಳೆ ಅಲ್ಲಿ. ಇವತ್ತಿಲ್ಲಿದ್ದೀವಿ ಸಂಗಮ ಯುಗದಲ್ಲಿ, ನಾಳೆ ಆ ಹೊಸ ಜಗತ್ತಿಗೆ ನಾವು ಹೋಗೇ ಬಿಟ್ಟೆವು. ಐಸೆ ನೈನೋ ಮೇ ಸ್ಪಷ್ಟ ದಿಖಾಯಿ ದೇತಿ ಹೈ. ನಿಮ್ಮ ಕಣ್ಣ ಮುಂದೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆಯಾ? ದುನಿಯಾ ವಾಲೆ ತೋ ಏಕ್ ದೋಕೋ ಏಕ್ ದಿನಕ್ಕೆ ಮುಬಾರಕ್ ದೇತೆ. ಜಗತ್ತಿನವರು ಒಬ್ರಿಗೊಬ್ಬರು ಒಂದು ದಿನದ ಮಟ್ಟಿಗೆ ಶುಭಾಶಯ ಕೊಡ್ತಿದ್ದಾರೆ. ಒಬ್ರಿಗೊಬ್ಬರು ಒಂದು ದಿನದ ಮಟ್ಟಿಗೆ ಶುಭಾಶಯ ಕೊಡ್ತಾರೆ. ಅವರಿಗೆ ಹೊಸ ವರ್ಷ ಕಣ್ಣ ಮುಂದೆ ಇರ್ತದೆ, ನಮಗೆ ಹೊಸ ಜಗತ್ತೇ ಕಣ್ಣ ಮುಂದೆ ಇರ್ತದೆ. ಆಮೇಲೆ ಬಾಬಾ ಹೇಳ್ತಾರೆ, ಆಪಕ್ಕೂ ಬಾಪ್ತಾದನೆ ಗಿಫ್ಟ್ ಮೇ ಗೋಲ್ಡನ್ ವರ್ಲ್ಡ್ ದಿಯೆ. ಬಾಪ್ತಾದ ನಮ್ಮೆಲ್ಲರಿಗೂ ಸಹಿತ ಉಡುಗೊರೆ ರೂಪದಲ್ಲಿ ಚಿನ್ನದ ಜಗತ್ತನ್ನೇ ಉಡುಗೊರೆ ರೂಪದಲ್ಲಿ ಕೊಟ್ಟಿದ್ದಾರೆ. ಜೋ ಕಾಫಿ ಸಮಯ ಚಲನೆ ವಾಲಿ ಹೈ. ಹೊಸ ವರ್ಷ ಅಂದ ಕೂಡಲೇ ಅವರು ಒಂದು ದಿನ ನೆನಪು ಮಾಡ್ಕೋತಾರೆ. ನಮ್ಮದು ಹೊಸ ಯುಗ ಗೋಲ್ಡನ್ ವರ್ಲ್ಡ್ ಅಂದ ಕೂಡಲೇ ದೀರ್ಘಕಾಲ ನಾವು ಅದೇ ಯುಗದಲ್ಲಿ ಇರ್ತೀವಿ. ಐಸಿ ನೈನೋ ಮೇ समाई हुई है जो 1 सेकंड में पहुंच सकते हो. ಕಣ್ಣ ಮುಂದೆ ತುಂಬಿರಬೇಕು. 1 ಸೆಕೆಂಡಿಗೆ ನಾವು ಏನು ಮಾಡಲಿಕ್ಕೆ ಸಾಧ್ಯ? ಅಲ್ಲಿ ಬಂದು ತಲುಪಲಿಕ್ಕೆ ಸಾಧ್ಯ ಅಂತ ಬಾಬಾ ತಿಳಿಸ್ತಾರೆ. ಸಬಕೆ ಸಾಮನೆ अपने ಗೋಲ್ಡನ್ ದುನಿಯಾ ನಯನೋ ಮೇ समाई हुई है. ಬಾಬಾ ಈ ಮುರಳಿ ನುಡಿಸ್ತಾ ಇರಬೇಕಾದ್ರೆ ಎಲ್ಲರ ಕಣ್ಣ ಮುಂದೆ ಆ ಚಿನ್ನದ ಜಗತ್ತು ಕಣ್ಣ ಮುಂದೆ ಬಂದು ನಿಂತಂಗೆ ಅನುಭವ ಆಗ್ತಾ ಇದೆಯಾ? 1 ಸೆಕೆಂಡ್ ಮೇ ಪਹੁಂಚ ಸಕ್ತೆ ಹೋ. 1 ಸೆಕೆಂಡಿಗೆ ಆ ಗೋಲ್ಡನ್ ಜಗತ್ತಿಗೆ ತಲುಪ್ತೀರಾ ಅಂತ ಕೇಳ್ತಾರೆ ಬಾಬಾ. ಆಜ್ ಸಂಗಮ ಮೇ ಹಿ ಕಲ್ ರಾಜ್ಯಾಧಿಕಾರಿ ಬನ್ ರಾಜ್ಯ ಕರೆಂಗೆ. ಇವತ್ತು ಸಂಗಮದಲ್ಲಿದ್ದೀವಿ, ನಾಳೆ ನಾವು ರಾಜ್ಯಾಧಿಕಾರಿಯಾಗಿ ರಾಜ್ಯ ಮಾಡ್ತೀವಿ. ಐಸೆ ನೈನೋ ಮೇ ಸ್ಪಷ್ಟ ದಿಖಾಯಿ ದೇತಿ ಹೈ. ನೈನೋ ಮೇ ಸ್ಪಷ್ಟ ದಿಖಾಯಿ ದೇತಿ ಹೈ. ಇವತ್ತಿಲ್ಲಿ ನಾಳೆ ಅಲ್ಲಿ ಕಣ್ಣ ಮುಂದೆ ಸ್ಪಷ್ಟ ಕಾಣ್ತಾ ಇದೆಯಾ ಅಂತಾರೆ ಬಾಬಾ. ಆದ್ದರಿಂದ ಜಗತ್ತಿನವರಿಗೆ ಹೊಸ ವರ್ಷ ಒಂದು ದಿನ ಮಾತ್ರ. ನಮಗೆ ಹೊಸ ಯುಗ ಸಂಗಮ ಯುಗ ಪರ್ಯಂತ ಕಣ್ಣ ಮುಂದೆ ಆ ಹೊಸ ಯುಗ ಕಣ್ಣಿಗೆ ಕಟ್ಟಿದಂಗೆ ಇದೆ. ದೀರ್ಘಕಾಲ ನಾವು ಆ ಸ್ವರ್ಗದಲ್ಲಿರುವಂಥ ಅನುಭವ ಮಾಡ್ತೀವಿ. अभी समय अनुसार जानते हो कि आप पूर्वजों के भक्त लोग
दुखी और अशांत होने कारण आप पूर्वज आत्माओं को कितना पुकार रहे हैं. ಬಾಬಾ ತಿಳಿಸ್ತಿದ್ದಾರೆ, ನಾವೆಲ್ಲ ಪೂರ್ವಜಾತ್ಮರು. ನಾವು ಪೂರ್ವಜಾತ್ಮರು. ಭಕ್ತರು ಏನಾಗಿದ್ದಾರೆ? ದುಃಖಿ ಇದ್ದಾರೆ, ಅಶಾಂತ ಇದ್ದಾರೆ. ನಾವು ಪೂರ್ವಜಾತ್ಮಗಳಿಗೆ ಅವರ ಮೊರೆ ಕೇಳ್ತಾ ಇದೆಯಾ? ಆವಾಜ್ ಸುನ್ನೆ ಆತಾ ಹೈ? ಕೈಸೆ ದುಃಖ ಶಾಂತಿ ಸೆ ಪುಕಾರ್ ರಹೆ ಹಿ. ಎಷ್ಟು ದುಃಖದಿಂದ, ಎಷ್ಟು ಅಶಾಂತಿಯಿಂದ ಅವರೆಲ್ಲರೂ ಸಹಿತ ಮೊರೆ ಇಡ್ತಾ ಇದ್ದಾರೆ. ಯಾರ ಮುಂದೆ? ಎಲ್ಲ ಅಲ್ಲಿ ದೇವಿ ದೇವತೆಗಳ ಮುಂದೆ, ಮೂರ್ತಿಯ ಮುಂದೆ ಮೊರೆ ಇಡ್ತಿದ್ದಾರೆ. ಅವರು ಮೊರೆ ಇಡುವಂಥ ಆವಾಜ್ ಪೂರ್ವಜಾತ್ಮಗಳಿಗೆ ಕೇಳಿ ಬರ್ತಾ ಇದೆಯಾ ಅಂತಾರೆ ಬಾಬಾ. ಏನಂತ ಕೇಳಿ ಬರ್ತಾ ಇದೆ? ಸ್ವಲ್ಪ ಆಲಿಸಿ ನೋಡಿ. ಏನು ಮೊರೆ ಇಡ್ತಿದ್ದಾರೆ? ಹಮೇ ಶಾಂತಿ ದೇ ದೋ, ಹಮೇ ಸುಖ ದೇ ದೋ, ಹಮೇ ಖುಷಿ ದೇ ದೋ. ಆವಾಜ್ ಸುನ್ನೆ ಆತಾ ಹೈ? ಈ ಧ್ವನಿ ಕೇಳಿಕ್ಕೆ ಬರ್ತಾ ಉಂಟಾ? ಕೇಳಿ ಬರ್ತಾ ಇದೆಯಾ? ಭಕ್ತರ ಮೊರೆ पूर्वजात्मಗಳಿಗೆ दे दो दे दो दो दो. तो अभी आत्मा आप आत्माओं को ಈಗ ಅವರು ಶಾಂತಿ ಕೊಡಿ, ಸುಖ ಕೊಡಿ, ನೆಮ್ಮದಿ ಕೊಡಿ, ಖುಷಿ ಕೊಡಿ ಅಂತ ಮೊರೆ ಇಡುವಾಗ ಕೊಡೋರು ಯಾರು? ಕೊಡೋರು ನಾವು ಪೂರ್ವಜಾತ್ಮಗಳು. ಅಷ್ಟೊತ್ತಿಗೆ ನಿಮಗೇನಾಗಬೇಕು ಒಳಗಡೆ? ದಯಾ. ಬಾಬಾ ಅಂತಾರೆ, आप आत्माओं को रहम दिल कल्याणकारी दाता के बच्चे रूप में आत्माओं को मनसा सेवा द्वारा देने का कार्य करना है. ಇವತ್ತಿನ ಮುರಳಿಯಲ್ಲಿ ನಮ್ಮ ಯಾವ ಯಾವ ಜವಾಬ್ದಾರಿಯನ್ನು ಬಾಬಾ ತಿಳಿಸ್ತಾರೆ. ಇದು ಒಂದನೇ ಜವಾಬ್ದಾರಿ. ಸುಖ ಕೊಡಿ, ಶಾಂತಿ ಕೊಡಿ, ಖುಷಿ ಕೊಡಿ ಅಂತ ಭಕ್ತರು ಮೊರೆ ಇಡುವಾಗ ನಾವು ಪೂರ್ವಜಾತ್ಮಗಳಾಗಿ ದಯಾಹೃದಯ ಬರಬೇಕು. ನಾವು ಕಲ್ಯಾಣಕಾರಿಗಳು, ನಾವು ದಾತನ ಮಕ್ಕಳು ಈ ರೂಪದಲ್ಲಿದ್ದು ಆತ್ಮಗಳಿಗೆ ಮನಸಾ ಸೇವೆಯ ಮೂಲಕ ಕೊಡುವಂತಹ ಕೆಲಸವನ್ನು ಮಾಡಿ. ಇದು ಒಂದು ಜವಾಬ್ದಾರಿ. ಬಾಪ್ ದಾದಾ ಕೋ ತೋ ಬಡೆ ತರಸ್ ಪಡ್ತಾ ಹೈ. ಬಾಬನಿಗೆ ಸಹಿತ ಭಾಳ ದಯೆ ಬರ್ತದೆ. ಯಾರನ್ನು ನೋಡಿ? इन दुखी आत्माओं पर, अशांत आत्माओं पर आपको भी तरस पड़ता है ना? ನಿಮಗೂ ಸಹಿತ ದಯೆ ಬರೋಂಗಿಲ್ವಾ? ಆ ಭಕ್ತರು ಹೋಗಿ ಮೊರೆ ಇಡೋದು ನೋಡಿದರೆ ದಯೆ ಬರೋದಿಲ್ವಾ? ಅಷ್ಟೊತ್ತಿಗೆ ರಥ ಕೆಮ್ತದೆ. ಮುರಳಿ ನುಡಿಸ್ತಾ ಇದ್ದಂತೆ ರಥ ಏನು ಮಾಡ್ತದೆ? ಕೆಮ್ತದೆ. ಆಜ್ ಬ್ರಹ್ಮ ಬಾಪಕ್ಕೆ ಕಾನ್ಸಿ ಆಗೈ. ಯಾಕೆಂದರೆ ಬಾಪ್ ದಾದಾ ಇಬ್ಬರೂ ಇರ್ತಾರಲ್ಲ. ಬ್ರಹ್ಮ ಬಾಬನ ಕೆಮ್ಮು ಬಂದುಬಿಟ್ಟಿದೆ ಅಂತೆ ಇವತ್ತು. तो आपको भी आत्माओं के ऊपर तरस पड़ रहा है. अभी इस वर्ष में, ಯಾಕೆಂದರೆ ಇದು ಡಿಸೆಂಬರ್ 31 ಇರೋದರಿಂದ इस वर्ष में आज के दिन वर्ष नया आ भी रहा है, पुराना वर्ष जाने वाला भी है. तो जाने वाले वर्ष में आपने क्या प्लान बनाया? ಈಗ ಹಳೆಯ ವರ್ಷವನ್ನು ವಿದಾಯ ಕೊಡ್ತೀವಿ. ಹೋಗುವಂಥ ವರ್ಷಕ್ಕೆ ಏನು ಪ್ಲ್ಯಾನ್ ಮಾಡಿದ್ದೀರಿ? ಹೋಗುವಾಗ ಇನ್ನೇನೇನು ಕೊಟ್ಟು ಕಳಿಸ್ಬೇಕಂತಿದ್ದೀರಿ? वर्ष तो आएगा लेकिन आप सब अपने लिए वर्ष के साथ क्या विदाई देंगे? ಹೊಸ ವರ್ಷ ಅಂತೂ ಬರ್ತದೆ. ಹಳೆಯ ವರ್ಷ ಹೋಗುವಾಗ ಆ ವರ್ಷದ ಜೊತೆಗೆ ನೀವು ಏನನ್ನು ವಿದಾಯ ಕೊಡ್ತೀರಿ ಕೇಳ್ತಿದ್ದಾರೆ ಬಾಬಾ. ಜೈಸೆ ವರ್ಷ ವಿದಾಯಿ ದೇಗ, ವರ್ಷ ಅಂತೂ ನಮ್ಮನ್ನು ಬಿಟ್ಟು ಹೋಗೇ ಬಿಡ್ತದೆ, ಅದಕ್ಕೂ ನಾವು ವಿದಾಯ ಕೊಟ್ಟು ಬಿಡ್ತೀವಿ. ಆಪ್ ಅಪ್ನಿ ಜೀವನ್ ಮೇ ಕ್ಯಾ ವಿದಾಯಿ ದೇಂಗೆ? ಹಳೆಯ ವರ್ಷ ಬಿಟ್ಟು ಹೋಗುವಾಗ ನಿಮ್ಮ ಜೀವನದಲ್ಲಿ ಏನು ಕೊಟ್ಟು ಕಳಿಸ್ತೀರಿ? ಅದು ನಮ್ಮನ್ನು ಬಿಟ್ಟು ಹೋಗ್ತಾ ಇದೆ. ನಾವೇನು ಮಾಡಬೇಕು? ಕೊಟ್ಟು ಕಳಿಸ್ಬೇಕು. ಏನು ಕೊಟ್ಟು ಕಳಿಸ್ತೀರಿ? ಅವರು ನಯಾ ಕ್ಯಾ ಬರೆಂಗೆ? ಹಳೆಯದನ್ನು ಏನು ಕೊಟ್ಟು ಕಳಿಸ್ತೀರಿ? ಹೊಸತನ್ನು ಏನು ತುಂಬಿಕೊಳ್ತೀರಿ ಕೇಳ್ತಿದ್ದಾರೆ ಬಾಬಾ.
ಸದಾ के लिए ವಿದಾಯಿ देंगे ಯಾ ಥೋಡೆ ಸಮಯ के लिए? ಒಂದು ವೇಳೆ ಏನಾರು ಕೊಟ್ಟೆವಪ್ಪ, ಸದಾ ಕಾಲಕ್ಕೂ ಕೊಡ್ತಿರೋ ಸ್ವಲ್ಪ ಸಮಯಕ್ಕೋಸ್ಕರನೋ? ಕ್ಯೋಂಕಿ ಬಾಪ್ ದಾದಾನೆ ಇಶಾರಾ ದಿಯಾ. ಇನ್ನೊಂದು ಕೆಲಸ ನಮಗೀಗ, ಒಂದು ಕೆಲಸ ಏನಾಯಿತು? ಪೂರ್ವಜಾತ್ಮಗಳಾಗಿ ಮೊರೆ ಇಡುವಂಥ ಭಕ್ತಾತ್ಮಗಳಿಗೆ ದಯಾಹೃದಯಾಗಿರಬೇಕು, ಕಲ್ಯಾಣಕಾರಿಯಾಗಿರಬೇಕು, ದಾತನ ಮಗು ನಾನು ಅಂತ ರೂಪದಲ್ಲಿದ್ದು ಮನಸಾ ಸೇವೆಯ ಮೂಲಕ ಕೊಡುವ ಕೆಲಸವನ್ನು ಮಾಡಿ. ಈಗ ಇನ್ನೊಂದು ಕೆಲಸ, ಸದಾ के लिए बाप दादा ने इशारा दिया, अब तक जो पुराने संस्कार रहे हुए हैं उन संस्कारों को मन में देखकर जानकर समाप्त करना ही है. ಇವತ್ತಿನ ತನಕ ನಮ್ಮ ಲೈಫಲ್ಲಿ ಏನು ಹಳೆಯ ಸಂಸ್ಕಾರ ಉಳ್ಕೊಂಡಿದೆನೋ ಆ ಸಂಸ್ಕಾರವನ್ನು ಮನಸ್ಸಿನಿಂದ ನೋಡಿ ತಿಳ್ಕೊಂಡು ಅರಿತು ಇವತ್ತು ಸಮಾಪ್ತಿ ಮಾಡಬೇಕು. ಇದು ಇನ್ನೊಂದು ಕೆಲಸ. ಹಳೆಯ ಸಂಸ್ಕಾರ ಇಷ್ಟರ ತನಕನೂ ಏನು ಉಳ್ಕೊಂಡಿದೆನೋ ಅದನ್ನು ಮನ್ ಮೇ ದೇಖಕರ್ ಜಾನ್ಕರ್ समाप्त करना ही है. ಬಾಪ್ ದಾದಾ ಕೊಯ್ಯ ಪುರಾಣಿ ಸಂಸ್ಕಾರ ಹೇಳಿ ಹಳೆಯ ಸಂಸ್ಕಾರ ಏನು ಮಾಡ್ತದೆ ನಮಗೆ? ಹಳೆಯ ಸಂಸ್ಕಾರ ಯಾವ ರೀತಿ ಡಿಸ್ಟರ್ಬ್ ಅಂತಂದರೆ, ಪುರಾಣೆ ಸಂಸ್ಕಾರ पुरुषार्थ में विघ्न डालते हैं, पुरुषार्थ को ढीला करते हैं. ಹಳೆಯ ಸಂಸ್ಕಾರ ಏನು ಮಾಡ್ತದೆ? ನಮ್ಮ ಪುರುಷಾರ್ಥಕ್ಕೆ ವಿಘ್ನವನ್ನು ತಂದು ಹಾಕ್ತದೆ, ಪುರುಷಾರ್ಥವನ್ನು ಸಡಿಲುಗೊಳಿಸ್ತದೆ. ತೀವ್ರ ಪುರುಷಾರ್ಥ ಆಗೋದಿಲ್ಲ, ಪುರುಷಾರ್ಥ ವೀಕ್ ಆಗ್ತದೆ. बच्चे एक तरफ कहते हैं बाबा ही मेरा संसार है, फिर पुराने संस्कार कहाँ से आए? बाबा ನೀನೇ ನನ್ನ ಸಂಸಾರ, ನೀನೇ ನನ್ನ ಸಂಸಾರ ಅಂತಂದ ಮೇಲೆ ಹಳೆಯ ಸಂಸ್ಕಾರ ಎಲ್ಲಿಂದ ಬಂತು? संसार ही बाप है, तो ये पुराने संस्कार जो पुरुषार्थ में विघ्न डालते हैं ये ख़त्म होना चाहिए ना. बाबने ನನಗೆ ಸಂಸಾರ, ಬಾಬಾ ಹಿ ಮೇರಾ ಸಂಸಾರ ಹೈ ಅನುಭವ ಮಾಡಿದ ಮೇಲೆ ಹಳೆಯ ಸಂಸ್ಕಾರ ಖತಮ್ ಆಗಬೇಕಾಗಿತ್ತಲ್ಲ. ಬಾಬನೇ ನನ್ನ ಸಂಸಾರ ಅಂದಮೇಲೆ ಹಳೆಯ ಸಂಸ್ಕಾರ ಎಲ್ಲಿಂದ ಬಂತು? ಅದು ಪುರುಷಾರ್ಥಕ್ಕೆ ವಿಘ್ನ ಮಾಡ್ತದೆ. अमृत वेले जब सब रूहान करते हो तो बाप ने देखा सब अपना पोता मिल देते ही. ಅಮೃತ ವೇಳೆ ಬಾಬಾ ನೋಡ್ತಾರೆ, ಎಲ್ಲರೂ ತಮ್ಮ ಪೋತ ಮಿಲ್ಲನ್ನು ತೋರಿಸ್ತಾರೆ, ಬಾಬನಿಗೆ ಕೊಡ್ತಾರೆ. ಅಬ್ ತಕ್ ಪುರಾಣೆ ಸಂಸ್ಕಾರ ಹಿ ಪುರುಷಾರ್ಥಿ ಮೇ ಢೀಲಾ ಕರ್ತೆ. ಮಕ್ಕಳ ಪೋತ ಮಿಲ್ ನೋಡಿದರೆ ಇವತ್ತಿನ ತನಕನೂ ಸಹಿತ ಹಳೆಯ ಸಂಸ್ಕಾರ ಪುರುಷಾರ್ಥವನ್ನು ಏನು ಮಾಡ್ತಾ ಉಂಟು? ಡೀಲಾ ಮಾಡ್ತಾ ಇದೆ, ಸಡಿಲು ಮಾಡ್ತಾ ಇದೆ. ಹಾಗಾದರೆ ಹಳೆಯ ಸಂಸ್ಕಾರ ಎರಡು, ಒಂದು ಪುರುಷಾರ್ಥದಲ್ಲಿ ವಿಘ್ನ ರೂಪ, ಇನ್ನೊಂದು ಪುರುಷಾರ್ಥವನ್ನು ಸಡಿಲುಗೊಳಿಸ್ತದೆ. ಅದಕ್ಕೆ ನಿವಾರಣೆ ಏನು? ಬಾಬನೇ ನನ್ನ ಸಾರಾ ಸಂಸಾರ ಅಂತ ಅನುಭವ ಮಾಡಬೇಕು. ಬಾಬನೇ ನನ್ನ ಸಂಸಾರ ಅಂತ ಅನುಭವ ಮಾಡಿದಾಗ ಹಳೆಯ ಸಂಸ್ಕಾರ ಅದು ಹೇಗೆ ಬರ್ತದೆ? ಅದಕ್ಕೆ ಬಾಬಾ ತಿಳಿಸ್ತಿದ್ದಾರೆ, ಹಳೆಯ ಸಂಸ್ಕಾರವನ್ನು ಮನಮೇ ದೇಖಕರ್ ಜಾನಕರ್ समाप्त करना ही है. तो आज के दिन वर्ष को विदाई देते हुए इन संस्कारों को भी विदाई दे सकते हो. ವರ್ಷಕ್ಕೆ ವಿದಾಯ ಕೊಡ್ತಾ ಇದ್ದೀವಿ. 2010ನೇ ಇಸವಿಗೆ ವಿದಾಯ ಕೊಡ್ತಾ ಇದ್ದೀವಿ. ಹಳೆಯ ಸಂಸ್ಕಾರಕ್ಕೂ ವಿದಾಯ ಕೊಡ್ತೀರಲ್ವಾ? ದೇ ಸಕ್ತೆ ಹೋ, ಹಾತು ಉಟಾವೋ. ಬಾಬಾ ಅಂತಾರೆ ಇವತ್ತೇ ನಮಗೆ, ಇವತ್ತಿನಿಂದ ಹೊಸ ವರ್ಷ. ಬಾಬಾ ಅಂತಾರೆ ಹಳೆಯ ಸಂಸ್ಕಾರಕ್ಕೆ ಏನು ಮಾಡಬೇಕು? ನಾವು ವಿದಾಯ ಕೊಡ್ತೀರಾ? ಕೈ ಎತ್ತಿ. ದೇನಾ ಪಡೇಗಾ. ಹಾತು ಉಟಾನ ತೋ ಬಹುತ್ ಸಹಜ, ಕೈ ಎತ್ತೋದು ಭಾಳ ಸಹಜ.
मन का हाथ उठाना. ಬಾಬಾ, ನನ್ನ ಹಳೆಯ ಸಂಸ್ಕಾರವನ್ನು ಈ ಕ್ಷಣದಿಂದ ವಿದಾಯ ಕೊಟ್ಟುಬಿಟ್ಟೆ. मन का हाथ उठाना, उठा रही ही. पुराने संस्कारों को सदा के लिए विदाई देंगे, इसलिए हाथ उठा रही हो. ಭಾಳ ಒಳ್ಳೆಯದು. ಹಳೆಯ ಸಂಸ್ಕಾರಕ್ಕೆ ಸದಾ ಕಾಲಕ್ಕೆ ವಿದಾಯವನ್ನು ಕೊಟ್ಟಿದ್ದೀರಿ, ಅದಕ್ಕೆ ಕೈ ಎತ್ತುತ್ತಾ ಇದ್ದೀರಿ. अच्छा, फिर से उठाओ, फिर से उठाओ. अच्छा, मेजॉरिटी बच्चों ने हाथ उठाकर बाप दादा को खुश कर दिया. ಮೆಜಾರಿಟಿ ಎಲ್ಲ ಮಕ್ಕಳು ಕೈ ಎತ್ತಿ ಬಾಬನಿಗೆ ಏನು ಮಾಡಿದೆವು? ಖುಷಿಪಡಿಸಿದೆವು. ಬಾಪ್ ದಾದಾಕೋ ಯಹಿ ಖುಷಿ ಹೈ. ಹಿಮ್ಮತ್ ವಾಲೆ ಬಚ್ಚೆ ಹಿ. ಬಾಬನಿಗೆ ಎಷ್ಟು ಖುಷಿ ಅಂದರೆ, ಬಾಬಾ ಹೇಳಿದ ಕೂಡಲೇ ಎಷ್ಟು ಸಾಹಸದ ಸಂಕಲ್ಪ ಮಾಡ್ತಾರಲ್ಲ ಮಕ್ಕಳು. ಹಿಮ್ಮತ್ ವಾಲೆ ಬಾಬನಿಗೆ ಬಹಳ ಒಳ್ಳೆಯ ಮಕ್ಕಳು. ಹಿಮ್ಮತ್ ವಾಲೆ ಬಚ್ಚೆ. ಸರಿ, ಎತ್ತಿ ಬಿಡಬೇಕು ಕೈ. ಮತ್ತು ನಮ್ಮ ಸಂಕಲ್ಪ ಉಂಟೋ ಇಲ್ಲೋ? ಚೇಂಜ್ ಆಗಲೇಬೇಕಂತ ಸಂಕಲ್ಪ ಇದ್ದೇ ಇದೆ, ಅಂದಮೇಲೆ ಕೈ ಎತ್ತಬೇಕು. ಕೈ ಎತ್ತದಂತಂದ್ರೇ ಸಾಹಸ, ಅದು ಸಹಿತ ಭಗವಂತನ ಮುಂದೆ. ಸರಿ, ಕೈ ಎತ್ತಿದಿರಲ್ಲ, ಬಾಪ್ ದಾದಕ ಸದಾ ಸಹಯೋಗ ಹೇ. ಬಾಬಾ ಅಂತಾರೆ, ನಂದು ನಿಮ್ಮ ಪಾಲಿಗೆ ಸದಾ ಸಹಯೋಗ ಇದೆ. ಚೇಂಜ್ ಮಾಡ್ಕೋಬೇಕಂತಲೇ ಮನಸ್ಸು ಮಾಡಿಲ್ಲ ಅಂದರೆ ಬಾಬಾ ಎಲ್ಲಿ ಸಹಾಯ ಮಾಡ್ತಾರೆ? ಚೇಂಜ್ ಆಗಲೇಬೇಕು. ನಾನು ಇಂತೆಂಥ ಪಾಯಿಂಟ್, ಇಂತೆಂಥ ಹಳೆಯ ಸಂಸ್ಕಾರ ಇದು ಸರಿ ಇಲ್ಲ, ಚೇಂಜ್ ಆಗೇ ಆಗ್ತೀನಿ, ಆಗೇ ಬಿಟ್ಟೆ ಈಗ ಬಾಬಾ ಅಂತ ಕೈ ಎತ್ತರಿ. ಸಹಯೋಗ ಬಾಬಂದು ಸದಾ ಕಾಲಕ್ಕೂ ಇದೆ. तो अभी जब हाथ उठाया है तो बाप का हर छोटा बड़ा स्थान सदा के लिए निर्विघ्न हो गए. ಸಣ್ಣ ಸೆಂಟ್ರ್ ಇರ್ಬೋದು, ದೊಡ್ಡ ಸೆಂಟ್ರ್ ಇರ್ಬೋದು, ಕೈ ಎತ್ತಿದಿರಲ್ಲ, ನಿಮ್ಮ ಸೆಂಟರ್ ಏನಾಗ್ತದೆ? ನಿರ್ವಿಘ್ನ ಆಗಿಬಿಡ್ತದೆ. ನೋಡಿ, ಆ ಒಂದು ಹಿಮ್ಮತ್ತಿಗೆ ಎಂಥ ಒಂದು ಸಹಯೋಗ, ಎಷ್ಟು ವರ ಕೊಡ್ತಾನವನು. ಚೇಂಜ್ ಆಗಲೇಬೇಕು ಅನ್ನುವಂಥದ್ದು ಸಂಕಲ್ಪ ದೃಢ ಮಾಡಿಕೊಂಡಾಗ ಒಂದು ಕಡೆ ಬಾಬನಿಗೆ ಖುಷಿ ಆಗ್ತದೆ, ಇನ್ನೊಂದು ಕಡೆ ಹಿಮ್ಮತ್ ವಾಲೆ ಬಚ್ಚೆ ಅಂತಾರೆ ಬಾಬಾ, ಮತ್ತೊಂದು ಕಡೆ ಅಂಥ ಮಕ್ಕಳಿಗೆ ನಾನು ಸದಾ ಸಹಯೋಗ ಕೊಡ್ತೀನಿ ಅಂತಾರೆ. ಈಗ ಅಂತಾರೆ ಬಾಬಾ, ನೀವಿರೋ ಸೆಂಟ್ರ್ ಸಣ್ಣದಿರ್ಬೋದು ದೊಡ್ಡದಿರ್ಬೋದು, ಅದು ನಿರ್ವಿಘ್ನ ಆಗಿಬಿಡ್ತದೆ. ಕ್ಯೂಂಕಿ ಬಾಪ್ ದಾದಕ್ಕೆ ಪಾಸ್ ಜೋ ರಿಸಲ್ಟ್ ಆತಿ ಹೈ, ಬಾಬನ ಹತ್ತಿರ ಏನು ರಿಸಲ್ಟ್ ಬರ್ತದೆ, ಉಸ್ಕಾ ಕಾರಣ ಪುರಾಣಿ ಸಂಸ್ಕಾರ ಹೋತೆ ಹಿ. ಪುರುಷಾರ್ಥದ್ದು ಎಷ್ಟೋ ರಿಸಲ್ಟ್ ಬಾಬನ ಹತ್ತಿರ ಬರ್ತಾ ಇರ್ತದೆ, ರಿಪೋರ್ಟ್. ಆ ರಿಪೋರ್ಟಿಗೆ ಬಾಬಾ ಅಂತಿದ್ದಾರೆ ಏನಂತಂದರೆ, ಎಲ್ಲ ಕಾರಣ ಏನಂದರೆ ಹಳೆಯ ಸಂಸ್ಕಾರ. तो आज संस्कार संकल्प से समाप्त किया, अर्थात निर्विघ्न भव का वरदान लिया. ಸಂಸ್ಕಾರವನ್ನು ಎಲ್ಲಿ ಸಮಾಪ್ತಿ ಮಾಡಿದೆವು? ಸಂಕಲ್ಪದಲ್ಲಿ. ಇವತ್ತಿನಿಂದ ನಾನು ಈ ರೀತಿ ಸಂಸ್ಕಾರ ನಂದು ಬರಕೊಡೋದು. ಸಂಕಲ್ಪದಲ್ಲಿ ಸಂಸ್ಕಾರವನ್ನು ಸಮಾಪ್ತಿ ಮಾಡಿದೆವು. ಅಂದ ಮೇಲೆ ನಿರ್ವಿಘ್ನ ಭವ ಅಂತ ಬಾಬಾ ವರದಾನ ಕೊಟ್ಟರು. ಮೊದಲಂದರು ಬಾಬಾ, ನೀವು ಹಿಮ್ಮತ್ ಮಾಡಿದಿರಲ್ಲ, ನಂದು ಸಹಯೋಗ ಇದೆ. ಎರಡನೇದೇನಂದರು ಬಾಬಾ, ಚೋಟಾ ಬಡ ಸ್ಥಾನ್ ಸದಾ ಕೇಳಿಯೇ ನಿರ್ವಿಘ್ನ ಹೋಗಯ. ಆದ್ದರಿಂದ ವರ ಏನು ಇವತ್ತು? ನಿರ್ವಿಘ್ನ ಭವ. ವರದಾನ ಲಿಯಾ, ಹಿಮ್ಮತ್ ಕಾ ಫಲ್ ತೋ ಮಿಲ್ತಾ ಹೇ ನಾ. ನೀವೆಷ್ಟು ಸಾಹಸದ ಸಂಕಲ್ಪ ಮಾಡ್ತೀರಿ ಅಂತಂದಮೇಲೆ ಅದಕ್ಕೆ ಫಲ ಸಿಕ್ಕೇ ಸಿಗ್ತದಲ್ವಾ. तो बाप दादा का वरदान मिला हुआ है कि ಏನು ವರದಾನ ಸಿಕ್ಕಿದೆ ಬಾಬಂದ? एक कदम बच्चों के हिम्मत का और अनेक कदम बाप की मदद की. ಒಂದು ಹೆಜ್ಜೆ ಮಕ್ಕಳದ್ದು ಸಾಹಸದ ಹೆಜ್ಜೆ, ಅನೇಕ ಹೆಜ್ಜೆ ಬಾಬಂದು ಸಹಯೋಗದ್ದು. ಹೇ ಹಿ ಇದ್ದೇ ಇದೆ. ಸಂಕಲ್ಪ ಮಾಡ್ರೆ, ಇಂಥ ಸಂಸ್ಕಾರವನ್ನು ನಾನು ಚೇಂಜ್ ಮಾಡ್ಕೊಳ್ತೀನಿ, ಈ ಕ್ಷಣದಿಂದಲೇ ಚೇಂಜ್ ಆಗ್ತೀನಿ. ಬಾಬಾ ಹೇಳ್ತಾರೆ, ಸಂಕಲ್ಪ ಸೇ ಸಮಾಪ್ತ ಕರ್ನ, ಇದು ಮೊದಲನೇದು ಸ್ಟೆಪ್. तो ये संकल्प आज से याद रखना,
ಹಮ್ಮನೆ ಪುರಾಣೆ ಸಂಸ್ಕಾರ ದೇತಿಯೇ. ನೆನ್ಪಿಟ್ಕೊಳ್ಳಿ, ಇವತ್ತಿನ ದಿನ ನನ್ನ ಹಳೆಯ ಸಂಸ್ಕಾರವನ್ನು ಬಾಪ್ತಾದರವರಿಗೆ ನಾನು ಕೊಟ್ಬಿಟ್ಟಿದ್ದೀನಿ. ಅಗರ್ ಮಾನೋ ಆಪ್ಕೆ ಪಾಸ್ ವಾಪಸ್ ಆಯಿ ತೋ ಕ್ಯಾ ಕರೆಂಗೆ. ಕೊಟ್ಬಿಟ್ಟಿದ್ದೀನಿ ನಾನು, ಆದರೆ ವಾಪಸ್ ಬಂತು. ಏನು ಮಾಡ್ತೀರಿ ಅವಾಗ? ಏನು ಮಾಡ್ತೀರಿ? ವಾಪಸ್ दी हुई चीज़ अपने पास नहीं रखी जाती. ಅದು ನಾನು ಕೊಟ್ಬಿಟ್ಟಿದ್ದೀನಿ, ಮತ್ತೆ ವಾಪಸ್ ಬಂದರೆ ನಿಮ್ಮ ಹತ್ರ ಇಟ್ಕೊಳ್ಬೇಡಿ. ದೇ ದಿ ಅರ್ಥಾತ್ ಮೇರಿ ನಹಿ. ಕೊಟ್ಬಿಟ್ಟಿದ್ದೀವಿ ಅಂತಂದಮೇಲೆ ಇವತ್ತಿನಿಂದ ಈ ಸಂಸ್ಕಾರ ನನ್ನದಲ್ಲ, ನಾನು ಕೊಟ್ಟುಬಿಟ್ಟಿದ್ದೀನಿ, ಇದು ನನ್ನದಲ್ಲ. तो जब मेरी नहीं तो अपने पास कैसे रख सकते? ಬಂತಂತ ತಿಳ್ಕೊಳ್ಳಿ, ನಂದಲ್ಲ. ಏನು ಮಾಡಿ ಮತ್ತೆ ಪುನಃ ತೆಗೆದಾಕಿಬಿಡಿ, ಒಳಗಡೆ ಬರಲಿಕ್ಕೆ ಬಿಡಬೇಡಿ. ಬಾಪಕೋ ದೇ ದಿಯಾ, ಬಾಪಕೋ ಈ ದೇಂಗೆನಾ, ಅದು ನಂದಲ್ಲ, ಬಾಬಂದು. ಬಾಬಂದೇ ಕೊಡ್ತೀವಲ್ಲ, ಪಕ್ಕ ಏನ ದೇ ದಿಯಾನಾ, ಪಕ್ಕ. ಅಭಿ ದೋ ಹಾತ್ ಉಟಾವೋ. ಈ ಎರಡೆರಡು ಕೈ ಎತ್ತಬೇಕಂತಾರೆ ಬಾಬಾ, ಒಟ್ಟಿಗೆ ಕೊಟ್ಬಿಟ್ಟಿವಿ ಬಾಬನಿಗೆ. ಅದಕ್ಕೋಸ್ಕರ पीछे वाले भी उठा रहे हैं, पीछे वाले उठा रहे हैं. बाप दादा की खुशी है कि कलयुग में रहते भी जो बाप द्वारा प्राप्ति हुई है उसका अनुभव अब संगम पर करेंगे ना. ಈಗ ಬಾಪ್ತಾದರವರಿಗೆ ಬಹಳ ಖುಷಿ. ಇದ್ದೀವಿ ಕಲಿಯುಗದಲ್ಲಿ, ಕಲಿಯುಗ ಮೇ ರಹತೆ ಬಿ. ಸುತ್ತಮುತ್ತ ಕಲಿಯುಗ ಇಲ್ವಾ? ಕಲಿಯುಗದಲ್ಲಿ ಇದ್ದರೂ ಸಹಿತ ತಂದೆಯಿಂದ ಪ್ರಾಪ್ತಿಯಾದ ಅನುಭವ अब संगम पर करेंगे. दुनिया के लिए कलियुग है, आपके लिए संगम युग अर्थात ಸರ್ವ ಪ್ರಾಪ್ತಿಯೋಂಕ ಯುಗ. ಕಲಿಯುಗ ನಡೀತಾ ಉಂಟು ಈಗ. ನನ್ನ ಪಾಲಿಗೆ ಸರ್ವ ಪ್ರಾಪ್ತಿಗಳ ಯುಗ ಅಂದರೆ ಸಂಗಮ ಯುಗ. ಏನೇನು ಪ್ರಾಪ್ತಿ? ಏನೇನು ಪ್ರಾಪ್ತಿ? ಪರಮಾತ್ಮ ಪ್ರಾಪ್ತಿಯ, ಸರ್ವಶಕ್ತಿಯ, सर्वगुण, सर्व ज्ञान का खजाना जो प्राप्त है उसको प्रैक्टिकल अनुभव करेंगे ना. ಕಲಿಯುಗದ ನಡುವೆ ನಾವೀಗ ಸಂಗಮ ಯುಗದಲ್ಲಿ ಸರ್ವ ಪ್ರಾಪ್ತಿಗಳನ್ನು ಪಡ್ಕೊಳ್ಳುವಂಥ ಯುಗ ಇದು. ಪರಮಾತ್ಮನಿಂದ ಪ್ರಾಪ್ತಿ, ಸರ್ವಜ್ಞಾನದ ಪ್ರಾಪ್ತಿ, ಸರ್ವಶಕ್ತಿಗಳ ಪ್ರಾಪ್ತಿ, ಸರ್ವ ಗುಣಗಳ ಪ್ರಾಪ್ತಿ, ಎಲ್ಲ ಖಜಾನೆಯನ್ನು प्रैक्टिकलागी नावीग अनुभव ಮಾಡ್ತಾ इದ್ದೀವಿ. तो आज के दिन जिन्होंने भी हाथ उठाया उन सभी बच्चों को, चाहे यहाँ सम्मुख बैठे ही चाहे दूर बैठे, देश विदेश में सुन रहे हैं, उन सभी बच्चों को बहुत दिल से बाप दादा क्या दे रहे हैं. ಬಾಬನ ಎದುರಲ್ಲಿ ಕುಂತಿರ್ಬೋದು, ವಿದೇಶದಲ್ಲಿ ಕುಂತಿರ್ಬೋದು, ದೇಶ ವಿದೇಶದ ಎಲ್ಲ ಮಕ್ಕಳಿಗೂ बाप दादा बहुत दिल से क्या देते हैं? मुबारक तो दे रहे हैं, लेकिन मुबारक के साथ ಬರೀ ಶುಭಾಶಯ ಕೊಡ್ತಾ ಇಲ್ಲ. ನೀವು ಎಷ್ಟೆಲ್ಲ ಸಾಹಸದಿಂದ ಹ್ಞೂ ಬಾಬಾ ನನ್ನ ಹಳೆಯ ಸಂಸ್ಕಾರವನ್ನು ಏನು ಮಾಡ್ತೀನಿ ನಾನು, ಇವತ್ತಿನಿಂದಲೇ ನಾನು ವಿದಾಯ ಕೊಟ್ಬಿಟ್ಟೆ. ಎಷ್ಟು ಸಾಹಸ ಮಾಡಿದಾಗ ಆ ಹಿಮ್ಮತ್ತಿನ ಮಕ್ಕಳಿಗೆ ಒಂದು ಕಡೆ ಸಹಯೋಗ, ಇನ್ನೊಂದು ಕಡೆ ಏನು ವರದಾನ ಕೊಡೋದು. ಬಾಬಾ ನಿರ್ವಿಘ್ನ ಭವ ಅಂತ ವರದಾನ ಕೊಟ್ಟರು. ಈಗ ಬಾಬಾ ಅಂತಾರೆ ಶುಭಾಶಯ ಕೊಡ್ತಿದ್ದಾರೆ. ಶುಭಾಶಯದ ಜೊತೆಗೆ ಅನುಭವ ಮಾಡಿ, साथ में सभी के मस्तक के ऊपर हाथ रख रहे हैं. ಎಲ್ಲರ ಮಸ್ತಕದ ಮೇಲೆ ಬಾಬಾ ಕೈಯನ್ನು ಇಡ್ತಾ ಇದ್ದಾರೆ. ಮುಬಾರಕ್ ಕೊಟ್ಟರು, ನಿರ್ವಿಘ್ನ ಭವ ಅಂತ ವರದಾನ ಕೊಟ್ಟರು, ಖುಷಿಪಟ್ಟರು, ನಮ್ಮ ಹಿಮ್ಮತ್ತಿಗೆ ಸಹಯೋಗ ಕೊಡ್ತಾ ಇದ್ದಾರೆ. ಇದಕ್ಕೂ ಮೀರಿ ಇನ್ನೂ
ಬಾಪ್ ದಾದ ನನ್ನ ಮಸ್ತಕದ ಮೇಲೆ ಹಸ್ತವನ್ನು ಇಟ್ಟಿದ್ದಾರೆ. आप भी और बाप दादा भी मन ही मन में ಡ್ಯಾನ್ಸ್ कर रही. ಬಾಪ್ ದಾದ ನನ್ನ ಮಸ್ತಕಕ್ಕೆ ತನ್ನ ಕೈ ಇಟ್ಟಿದ್ದಾರೆ. ನಾನು ಡ್ಯಾನ್ಸ್ ಮಾಡ್ತಿದ್ದೀನಿ, ಬಾಪ್ ದಾದನು ಡ್ಯಾನ್ಸ್ ಮಾಡ್ತಿದ್ದಾರೆ. वाह बच्चे वाह, अभी आप भी मन में डांस कर रहे हो ना? बोलो हाजी ಹಾಜಿ. ಖುಷಿ ಆಗ್ತಾ ಇಲ್ವಾ? ಖುಷಿಯಿಂದ ಮನಸ್ಸಲ್ಲೇ ಡ್ಯಾನ್ಸ್ ಮಾಡ್ತಾ ಇದ್ದೀವೋ ಇಲ್ಲೋ? ಏನು ಒಂದು ಬಾಬಾ, ಹಳೆಯ ಜಗತ್ತು ಹೋಗ್ತಾ ಇದೆ, ಹೊಸ ಜಗತ್ತು ಬರ್ತಾ ಇದೆ, ಹಳೆಯ ವರ್ಷ ಹೋಗ್ತಾ ಇದೆ, ಹೊಸ ಜಗತ್ತನ್ನೇ ಬಾಬಾ ಉಡುಗೊರೆಯಾಗಿ ಕೊಡ್ತಾ ಇದ್ದಾರೆ. ಒಂದು ಹಳೆಯ ಸಂಸ್ಕಾರವನ್ನು ಏನು ಮಾಡಿಬಿಡಿ, ಅದು ಹೋಗುವಾಗ ಕಳಿಸಿಬಿಡಿ. ಆಯ್ತು ಬಾಬಾ ಅಂಥ ಮಕ್ಕಳು ಮನಸ್ಸು ಮಾಡಿದ್ದಕ್ಕೆ ಬಾಬನಿಗೆ ಖುಷಿ ಏನೋ, ವರದಾನ ಕೊಡೋದೇನೋ, ಮುಬಾರಕ್ ಕೊಡೋದೇನೋ, ಮಸ್ತಕಕ್ಕೆ ಕೈ ಇಡೋದೇನೋ, ಜೊತೆಗೆ ಮಕ್ಕಳ ಜೊತೆಗೆ ಡ್ಯಾನ್ಸ್. ವಾ ಬಚ್ಚೆ ವಾ. ಮಕ್ಕಳು ಸಹಿತ ಮನಸ್ಸಲ್ಲಿ ಖುಷಿಯಲ್ಲಿ ಡ್ಯಾನ್ಸ್ ಮಾಡ್ತಿದ್ದೀರಲ್ವಾ? ಬೋಲೋ ಹಾಜಿ, ಬೋಲೋ ಹಾಜಿ. ಅಭಿ ದೇಖನಾ ಟೀಚರ್ಸ್, ಟೋಟಲಿ ಪರಿವಾರಕ್ಕೆಲ್ಲ ಬಾಬಾ ಮುರಳಿ ನುಡಿಸ್ತಾ टीचर्स देखना, जो भी टीचर्स है वो हाथ उठाओ. फॉरेन का टीचर्स भी है. बाप दादा को तो हर एक बच्चे का ये दृढ़ संकल्प सुन खुशी है. ನಾವು ಬರೀ ದೃಢ ಸಂಕಲ್ಪ ಮಾಡಿದ್ದಕ್ಕೆ ಎಷ್ಟು ಖುಷಿ, ಎಷ್ಟು ಬಾಬನಿಗೆ. ಬಚ್ಚೋ ನಿ ಜೋ ಲಕ್ಷ್ಯ ರಖಾ ಹೈ, ಖುಷಿಯಾಗಿದೆ ಬಾಬನಿಗೆ. ಮಕ್ಕಳು ಲಕ್ಷ್ಯ ಇಟ್ಕೊಂಡಿದ್ದೀರಲ್ವಾ? ಏನು ಲಕ್ಷ್ಯ ಇಟ್ಕೊಂಡಿದ್ದೀವಿ? ಬಾಪ್ ಸಮಾನ್ ಸಂಪನ್ನ और संपूर्ण बनने का, उसमें यह निर्विघ्न रहने का दृढ़ संकल्प संपन्न समय को भी समीप लाएगा. ಮಕ್ಕಳೆಲ್ಲ ಲಕ್ಷ್ಯ ಇಟ್ಕೊಂಡಿದ್ದೀವಿ, ತಂದೆಯ ಸಮಾನ ಸಂಪನ್ನ ಆಗಬೇಕು, ಸಂಪೂರ್ಣ ಆಗಬೇಕು. ಅದರಲ್ಲಿ ಸಹಿತ ನಿರ್ವಿಘ್ನ ಇರುವ ದೃಢ ಸಂಕಲ್ಪದ ಸಂಪನ್ನತೆಯೂ ಇದೆ ಮಕ್ಕಳ ಹತ್ರ. ನಾನು ನಿರ್ವಿಘ್ನ ಅಲ್ವಾ? ನಾನು ತಂದೆ ಸಮಾನ, ಸಂಪನ್ನ, ನಾನು ಸಂಪೂರ್ಣ, ನಾನು ನಿರ್ವಿಘ್ನ ಆತ್ಮ. ಬಾಬಾ ಅಂತಾರೆ ಈ ಸ್ಥಿತಿ ಏನು ಮಾಡ್ತದೆ ಅಂದರೆ ಸಮಯ ಕೋ ಭಿ ಸಮೀಪ್ ಲಾಯೇಗ. बाप दादा को यह भी खुशी है, सभी बच्चों ने जो संकल्प किया है वो संपन्न करेंगे. ಮಕ್ಕಳೆಲ್ಲ ಏನು ಸಂಕಲ್ಪ ಮಾಡಿದಿರಲ್ವ ಈಗ, ಅದನ್ನು ಸಂಪನ್ನ ಮಾಡ್ತೀರಿ ನೀವು. ಅವರು ಜೋ ದುನಿಯಾವಾಲೆ ದುಃಖಿ ಹೇ. ಆದ್ದರಿಂದ ಎರಡು ಕೆಲಸ ಇವತ್ತು. ಒಂದು, ನಮ್ಮ ದುರ್ಬಲ ಸಂಸ್ಕಾರವನ್ನು ಸಮಾಪ್ತಿ ಮಾಡಬೇಕು. ಹಳೆಯ ವರ್ಷ ಹೋಗಿ ಹೊಸ ವರ್ಷಕ್ಕೆ ಬರ್ತಿದ್ದೀವಿ ಅಂದರೆ ಅದನ್ನು ಕಳಿಸ್ಬೇಕು. ಕೊಟ್ಟ ಮೇಲೆ ಮತ್ತೆ ಬಂದರೂ ಸಹಿತ ಅದು ನಮ್ಮದಲ್ಲ, ಅದು ಬಾಬನಂತಂದಮೇಲೆ ಮತ್ತೆ ವಾಪಸ್ ನಮ್ಮ ಹತ್ರ ನಾವು ಸ್ವೀಕಾರ ಮಾಡಬಾರ್ದು. ಅದನ್ನು ಗಟ್ಟಿ ಮಾಡಿಸಿದ್ರು ಬಾಬಾ. ಇನ್ನೊಂದು ಏನು ಸಂಕಲ್ಪ ಮಾಡಿ ಹೇಳಿದರು ಬಾಬಾ? ಇನ್ನೊಂದು ಯಾವ ಕೆಲಸ ಕೊಟ್ಟಿದ್ರು? ಮೊದಲೊಂದು ಕೆಲಸ ಕೊಟ್ಟಿದ್ರಲ್ಲ, ನಾವು ಪೂರ್ವಜಾತ್ಮಗಳು ಎಲ್ಲ ಭಕ್ತಾತ್ಮರು ಮೊರೆ ಇಡ್ತಿದ್ದಾರೆ, ಶಾಂತಿ ಕೊಡಿ, ಸುಖ ಕೊಡಿ, ನಮ್ಗೆ ಖುಷಿ ಕೊಡಿ ಅಂತ ಹೇಳಿ. बाबा अंतर तो दुनिया वाले दुखी है, अशांत है, उनकी मनसा सेवा कर, उनको भी कुछ न कुछ सहारा देते रहेंगे ना. ಅವರಿಗೂ ನೀವು ಮನಸಾ ಸೇವೆಯಿಂದ ಸ್ವಲ್ಪ ಅಲ್ಲ ಸ್ವಲ್ಪ ಏನು ಮಾಡಿ ಅವರಿಗೆ ಸಹಯೋಗವನ್ನು ಕೊಡಿ. क्योंकि बाप दादा को बच्चों का पुकारना चिल्लाना सहन नहीं होता. ಏನೇ ಇರಲಿ, ಅವ್ರ ಭಕ್ತರಿರಲಿ ಅಜ್ಞಾನಿಗಳಿರಲಿ, ಅವರ ಮೊರೆ ಬಾಬನಿಗೂ ಏನು ಮಾಡಲಿಕ್ಕಾಗ್ತಾ ಇಲ್ಲ, ಕೇಳಲಿಕ್ಕಾಗೋದಿಲ್ಲ. ನನಗೂ ಅದನ್ನು ಸಹನೆ ಮಾಡಲಿಕ್ಕಾಗೋದಿಲ್ಲ. ನಾವು ಮಕ್ಕಳು ಹೆಂಗಿರಬೇಕು? ಮತ್ತು ಏನು ಮಾಡಬೇಕಂದ್ರು ಬಾಬಾ? ದಯಾ ಹೃದಯ. ಆಮೇಲೆ ಏನು ಮಾಡಬೇಕು? तो बहुत बढ़ रहा है दुख का शांति, अब रहम दिल बनो, दया हृदयಗಳಾಗಿರಿ. ये संकल्प भी साथ में करो. ದಯಾ ಹೃದಯಗಳಾದ ಮೇಲೆ ಜೊತೆಗೆ ಒಂದು ಸಂಕಲ್ಪ ಮಾಡಿ, ಚಲ್ತೆ ಫಿರ್ತೆ
विशेष अमृत वेले आत्माओं की मनसा सेवा भी अवश्य करेंगे। ये संकल्प ले सकते हो। ನಡೀತಾ ತಿರುಗ್ತಾ ಅಥವಾ ಅಮೃತ ವೇಳೆ ಎಲ್ಲ ಆತ್ಮಗಳಿಗೆ ನಾನು ಮನಸಾ ಸೇವಾ ಅವಶ್ಯಕವಾಗಿ ಮಾಡ್ತೀನಿ. ದಯಾರ್ಧಯಾಗಿ ನಡೀತಾ ತಿರುಗ್ತಾ ಮತ್ತು ಅಮೃತ ವೇಳೆ ಈ ದುಃಖ ಅಶಾಂತಿಯಿಂದ ಮೊರೆ ಇಡುವ ಆತ್ಮಗಳಿಗೆ ನಾನು ಏನು ಮಾಡ್ತೀನಿ? ಅವಶ್ಯಕವಾಗಿ मनसा सेवा अवश्य करेंगी। ये संकल्प ले सकते हो। जैसे ये संकल्प लिया कि सदा के लिए पुराने संस्कारों को समाप्त करेंगे, सदा के लिए लिया, ಇವತ್ತಷ್ಟೇ ಅಲ್ಲ, ಸದಾ ಕಾಲಕ್ಕೋಸ್ಕರ ಎಂದೆಂದಿಗೂ ಹಳೆಯ ಸಂಸ್ಕಾರ ಮತ್ತೆ ಮರಳಿ ಬರುವಂಗಿಲ್ಲ. सदा कालक्कोस्कर समाप्ति, थोड़े समय के लिए नहीं। जैसे संस्कारों को समाप्त कर ಹಳೆಯ ಸಂಸ್ಕಾರ समाप्ति ಆದ ಕೂಡಲೇ ನಮ್ಮ ಲಕ್ಷ್ಯ ಏನಂದರು ಬಾಬಾ? बाप समान बनेंगे, दाता के बच्चे बन मास्टर दाता स्वरूप से मनसा सेवा भी करनी है। ಇದು ಎರಡು ಮುಖ್ಯ ಕೆಲಸ. ಒಂದು, ನಮ್ಮ ಹಳೆಯ ಸಂಸ್ಕಾರವನ್ನು ಸಮಾಪ್ತಿ ಮಾಡಿ ನಾನು ತಂದೆ ಸಮಾನ ಆಗಬೇಕು. ಎರಡನೇದು, ನಾನು ದಾತನ ಮಗುವಾಗಿ ಮಾಸ್ಟರ್ ದಾತ ಸ್ವರೂಪದಲ್ಲಿ मनसा ಸೇವೆ ಮಾಡೋದು. इसके लिए तैयार हो? मनसा सेवा करने के लिए तैयार हो? हाथ उठाओ। मनसा सेवा भी करेंगे सारे दिन में, जो भी टाइम मिले. मनसा ಸೇವೆಗೆ ಟೈಮ್ ಯಾವಾಗ? ಒಮ್ಮೆ ಅಂದರು ಬಾಬಾ ಚಲ್ತೆ ಫಿರ್ತೆ ಅಂದರು. ಇನ್ನೊಂದು ಪಾಯಿಂಟ್ ಯಾವಾಗ ಅಂದರು? ಅಮೃತ ವೇಳೆ ಅಂದರು. ಈಗಂತಾರೆ ಬಾಬಾ ಇಡೀ ದಿನದಲ್ಲಿ ಟೈಮ್ ಮಿಲೆ उसमें मनसा सेवा जरूर करना, क्योंकि आप बच्चों को ही सुखमय संसार लाना है. ನಡೀತಾ ತಿರುಗ್ತಾ ಟೈಮ್ ಸಿಕ್ಕಿದಾಗೆಲ್ಲ ಒಳ್ಳೆ ಮನಸಾ ಸೇವಾ ಮಾಡಿ. ಯಾಕೆಂದರೆ ಸುಖಮಯ ಸಂಸಾರವನ್ನು ತರುವಂಥವರು ನಾವೇ. बाप ने आप बच्चों को इसी सेवा के लिए ರೈಟ್ ಹ್ಯಾಂಡ್ बनाया. ಯಾರ ಜೊತೆ ಮಾತಾಡ್ತಿದ್ದಾರೆ ಬಾಬಾ? ಟೀಚರ್ಸ್ ಜೊತೆ ಮಿಲನ ಮಾಡುವಾಗ ಈ ಮಾತನ್ನಂತಾರೆ, ನಿಮ್ಮನ್ನು ರೈಟ್ ಹ್ಯಾಂಡ್ ಯಾಕೆ ಮಾಡ್ಕೊಂಡಿನಿ ನಾನು? मनसा ಸೇವೆ ಮಾಡಲಿಕ್ಕೋಸ್ಕರನೇ ರೈಟ್ ಹ್ಯಾಂಡ್ ಮಾಡ್ಕೊಂಡಿದ್ದೀನಿ. ಹಾತ್ ಸೇ ದಿಯಾ ಜಾತಾ ಹೈ. ಯಾಕೆ ರೈಟ್ ಹ್ಯಾಂಡ್? ಬಲಕೈ ಯಾವಾಗಲೂ ಹೆಂಗಿರ್ತದೆ? ಬಲಕೈ ಯಾವಾಗಲೂ ಹೆಂಗಿರ್ತದೆ? ಹಿಂಗಿರ್ತದೆ. ಬಲಕೈ ಹಿಂಗಿರ್ತದೆ ಅಥವಾ ಹಿಂಗಿರ್ತದೆ. ಒಂದು ಸಹಯೋಗ. ಯಾರು ಎಡಕೈಯಲ್ಲಿ ಹಿಂಗೆ ಮಾಡಂಗಿಲ್ಲ ಅಲ್ವಾ? ಸಹಯೋಗ ಯಾವಾಗಲೂ ಯಾವಾಗ? ಬಲಗೈಯಲ್ಲಿ ಅಥವಾ ಹಿಂಗೆ ಆಶೀರ್ವಾದ ಮಾಡೋಗ ಹಿಂಗೆ ಆಶೀರ್ವಾದ ಮಾಡೋಂಗಿಲ್ಲ, ಬಲಗೈಯಲ್ಲೇ ಮಾಡ್ತಾರೆ. ಅಂದರೆ ರೈಟ್ ಹ್ಯಾಂಡ್. ಬಾಬಾ ಹೇಳ್ತಿದ್ದಾರೆ, ತೋ मनसा सेवा करने के लिए तैयार है? हाथ उठाओ. आयतला बाप दादा आप राइट हैंड अर्थात हाथों द्वारा सभी को ये सेवा दिलाने चाहता कि कुछ ना कुछ देते रहो. ರೈಟ್ ಹ್ಯಾಂಡ್ಗಳಿಗೆ ಯಾವ ಸೇವೆ? ಏನಾದರೂ ಕೊಡ್ತಾ ಇರಿ, ಏನಾದರೂ ಕೊಡ್ತಾ ಇರಿ. ಓ ಚಿಲ್ಲಾ ರಹೇ ಹಿ ದೇ ದೋ ದೇ ದೋ ಅಂತೇನು ಮಾಡ್ತಾರೆ? ಎಲ್ಲ ಮೊರೆ ಇಡ್ತಿದ್ದಾರೆ. आप दुखियों को सुख दे, परेशानियों को कुछ शक्ति दे. ದುಃಖಿಗಳಿಗೆ ಸುಖ ಕೊಡಿ, ಪರೇಶಾನಾದವರಿಗೆ ಶಕ್ತಿಯನ್ನು ಕೊಡಿ. ಬಾಬಾ ಅಂತಾರೆ, ಪುಣ್ಯ ಕಾ ಕಾಮ್ ಕರೋಣ. ಶಕ್ತಿಯನ್ನು ಕೊಡೋದು, ಸುಖ ಕೊಡೋದು, ಇದು ಯಾವ ಕೆಲಸ? ಪುಣ್ಯದ ಕೆಲಸ ಮಾಡಿ. अभी आप बच्चे जिन्होंने अपने आप को जाना, बाप को जाना, वर्षे के अधिकारी बने. ಬಾಬಾ ಅಂತಾರೆ, ನಾವು ಮಕ್ಕಳೀಗ ನಮ್ಮನ್ನು ನಾವು ತಿಳ್ಕೊಂಡಿವಿ, ಬಾಬನನ್ನೂ ತಿಳ್ಕೊಂಡಿವಿ, ಬಾಬಾ ಕೊಡುವ ಆಸ್ತಿಗೂ ಅಧಿಕಾರಿಯಾಗಿದ್ದೀವಿ. ಈಗೇನು ಮಾಡಬೇಕು? ದೂಸರಂಕೋ ಬಿ ಬನಾವು, ಬೇರೆಯವರನ್ನು ಅಧಿಕಾರಿಯನ್ನಾಗಿ ಮಾಡಿ. अभी सभी मुक्ति चाहते हैं, सभी को मुक्ति में बेच
आप बाप के वरदान से ರಾಜ್ಯಾಧಿಕಾರಿ ಬನೆಂಗೆ. ಎಲ್ಲರಿಗೂ ಏನು ಮಾಡಿ ಈಗ ಮುಕ್ತಿಗೆ ಕಳಿಸಿರಿ. ಆಮೇಲೆ ತಂದೆಯ ವರದಾನದಿಂದ राज्याधिकारियागिरी. इसलिए आप यही हर बच्चे को संकल्प दे रहे हैं, निर्विघ्न भव सेवादारी बाबा. ಎಲ್ಲ ಮಕ್ಕಳಿಗೂ बच्चों को बाबा संकल्प दे रहे हैं. ತನ್ನ ಸಂಕಲ್ಪವನ್ನು ಮಕ್ಕಳಿಗೆ ಕೊಡ್ತಿದ್ದಾರೆ. ನಿರ್ವಿಘ್ನ ಭವ ಸೇವಾದಾರಿ ಭವ, ನಿರ್ವಿಘ್ನ ಭವ ಸೇವಾದಾರಿ ಭವ. ನಿರ್ವಿಘ್ನ ಭವ ಅಂತ ಏನು ಎಸ್ಮಿಷನ್? ಒಂದು ವೇಳೆ ನನ್ನ ಹತ್ರ ದುರ್ಬಲ ಸಂಸ್ಕಾರ ಇತ್ತಂದರೆ ಪುರುಷಾರ್ಥಕ್ಕೆ ಅದು ವಿಘ್ನ ಆಗ್ತದೆ. ಮೊದಲನೇ ಪೇಜಲ್ಲಿ ಬಂತಲ್ಲ, ಒಂದು ವೇಳೆ ನನ್ನ ಹತ್ರ ದುರ್ಬಲ ಸಂಸ್ಕಾರ ಇದ್ದರೆ ಏನು ಮಾಡ್ತದೆ? ಅದು ದುರ್ಬಲ ಸಂಸ್ಕಾರ ಏನು ಮಾಡ್ತದೆ? ಪುರುಷಾರ್ಥ ಮೇ ವಿಘ್ನ ರೂಪ ದಿಖಾಯಿ ದೇತಾ. ಒಂದು ವೇಳೆ ದುರ್ಬಲ ಸಂಸ್ಕಾರ ಇದ್ದರೆ ಪುರುಷಾರ್ಥಕ್ಕೂ ಡೀಲಾ ಕರ್ತಾ. ವಿಘ್ನ ಪುರುಷಾರ್ಥವನ್ನು ಡೀಲಾ ಮಾಡ್ತದೆ. ವಿಘ್ನ ಪುರುಷಾರ್ಥವನ್ನು ಪುರುಷಾರ್ಥಕ್ಕೆ ವಿಘ್ನನೇ ಯಾವುದು? ಹಳೆಯ ಸಂಸ್ಕಾರ. ಅದಕ್ಕೆ ಬಾಬಾ ಈಗ ನಿರ್ವಿಘ್ನ ಭವ ಅಂದರೆ ಅರ್ಥ ಏನಾಯಿತು? ನಿರ್ವಿಘ್ನ ಭವ ಅಂದರೆ ಅರ್ಥ ಏನಾಯಿತು? ಹಳೆಯ ಸಂಸ್ಕಾರಕ್ಕೆ ವಿದಾಯ ಕೊಟ್ಟುಬಿಡಿ. ಸೇವಾದಾರಿ ಭವ ಅಂದರೆ ಅರ್ಥ ಏನಾಯಿತು? ದುಃಖಿ ಆತ್ಮಗಳಿಗೆ, ಅಶಾಂತಾತ್ಮಗಳಿಗೆ ದಯಾಹೃದಯಿಯಾಗಿ ಅವರಿಗೆ ಏನಾರು ಕೊಡಿ ನೀವು. ಸೇವಾದಾರಿ ಭವ ಅಂದರೆ ಇದು ಎರಡೇ ಥೀಮ್ ಇಟ್ಕೊಂಡು ಇವತ್ತು ಬಾಬಾ ಮುರಳಿ ನುಡಿಸ್ತಿದ್ದಾರೆ. ಒಂದ್ಯಾವುದು? ಹಳೆಯ ಸ್ವಭಾವ ಸಂಸ್ಕಾರಕ್ಕೆ ವಿದಾಯ. ಇನ್ನೊಂದು ದುಃಖಿ ಅಶಾಂತಾತ್ಮಗಳಿಗೆ ಮನಸಾ ಸೇವಾ. ಹಾಗಾಗಿ ಬಾಬಾ ಮಕ್ಕಳಿಗೆ ಸಂಕಲ್ಪ ಕೊಡ್ತಿದ್ದಾರೆ, ನಿರ್ವಿಘ್ನ ಭವ ಸೇವಾದಾರಿ ಭವ. ಅಂದರೆ ಈ ರೀತಿ ಕೊಡಬೇಕಾದರೂ 2 ಪೇಜಿನ ಮುರಳಿಯ ಸಾರಾಂಶ 2 ಶಬ್ದದಲ್ಲಿ ಹೇಳಿದರು ಬಾಬಾ. ಏನು ಮಾಡಬೇಕು ನಾವು ಅನ್ನೋದು ಇದರಲ್ಲೇ ಇದೆ. जो बच्चे बाप के बन गए उन बच्चों को संगमयुगी ब्राह्मण जीवन का मज़ा अनुभव हो रहा है. ನಿಜವಾಗಿ ಯಾರು ಬಾಬನ ಮಕ್ಕಳಾಗಿದ್ದಾರೆ, ಸಂಗಮಯುಗಿ ಬ್ರಾಹ್ಮಣ ಜೀವನದ ಮಜಾ ಆ ಮಕ್ಕಳಿಗೆ ಅನುಭವ ಆಗ್ತಾ ಇದೆ. ಅವರು ಹೋಗ್ತಾ रहेಗ, ಮತ್ತಿದು ಅನುಭವ ಆಗ್ತಾ ಇರ್ತದೆ. तो चाहे नए आए ही चाहे पुराने भी है, लेकिन जो अपने को समझते ही, ಹಳಬರಿರಲಿ ಹೊಸಬರಿರಲಿ ಎಲ್ಲರೂ ಏನು ತಿಳ್ಕೊಂಡಿದ್ದಾರೆ? ಬಾಪಕ್ಕೆ ವರ್ಷಕ್ಕೆ ಅಧಿಕಾರಿ. ಹಳಬರು ತಿಳ್ಕೊಂಡಾರೆ, ಹೊಸಬರು ತಿಳ್ಕೊಂಡಾರೆ ನಾನು ಬಾಬರವರ ಆಸ್ತಿಗೆ ಅಧಿಕಾರಿ. ಇನ್ನೊಂದು ಹಳಬರಿರಲಿ ಹೊಸಬರಿರಲಿ ಅತೀಂದ್ರಿಯ ಸುಖಮೇ ಜೂಲ್ತೆ ರಹತೆ. ಒಂದು ನಾನು ಬಾಬನ ಆಸ್ತಿಗೆ ಅಧಿಕಾರಿ. ಎರಡನೇದು ಹಳಬರಿರಲಿ ಹೊಸಬರಿರಲಿ ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ತೂಗ್ತಾ ಇರ್ತಾರೆ. और आगे भी जो संकल्प किया है, संस्कार पर विजयी बनने का संकल्प लिया, वो सभी आत्माएं कोटों में कोई बने या कोई में भी कोई बने ही. बच्ची ने कहा है ना, जनक ने 108 की माला 16,000 की माला का खास मिलन करो. जनक ने 108 की माला 16,000 की माला का खास मिलन करो. तो आप जो समझते हैं कि हम 16,000 या 108 इस माला में आने ही वाले हैं, वह हाथ उठा. 16,000 ಅಥವಾ 108 ಮಣಿಗಳ ಮಾಲೆಯಲ್ಲಿ ನಾನು ಬಂದೇ ಬರ್ತೀನಿ ಅನ್ನೋರು ಕೈ ಎತ್ತಿ. ಯಾಕೆಂದರೆ 16,000 ಮತ್ತು 108 ಏನು ಮಾಡ್ತಾರೆ? ಒಟ್ಟು ಸೇರಿಸಿ ಏನಂತೀವಿ? 16,108 ಮಣಿಗಳ ಮಾಲೆ. ಹಿಂದೆ ರಿಸರ್ಚ್ ಮಾಡಿದಾಗ ಸತ್ಯಯುಗದಿಂದ ಹಿಡಿದು ತ್ರೇತಾಯುಗದ ಎಂಡಿನ ತನಕ 16,108 ವಿಶ್ವಮಹಾರಾಜನ ಚಕ್ರವರ್ತಿ ಇರ್ಬೋದು, ಮಹಾರಾಜರಿರ್ಬೋದು ಅಥವಾ ರಾಜರಿರ್ಬೋದು. ಟೋಟ್ಲಿ ಎಷ್ಟು ಸಂಖ್ಯೆ? 16,108. ನಯೇ ನಯೇ ಬಿ ಉಠಾ ರಹೇ ಹಿ, ಮುಬಾರಕ್ ಹೋ. ನಿಶ್ಚಯ ಬುದ್ಧಿ ವಿಜಯ್. ಹೊಸಬರು ಸಹಿತ ಕೈ ಎತ್ತುತ್ತಿದ್ದೀರಿ, ನಿಮಗೆ ನಿಶ್ಚಯ ಇದೆ,
निश्चय बुद्धि इದ್ದವರಿಗೆ विजय ग्यारंटी। बाप दादा भी जानते कि जो निश्चय बुद्धि है वो आगे जा सकते हैं और जाएंगे। निश्चय बुद्धि इದ್ದವರು ಮುಂದುವರಿಯುವುದು ಮಾತ್ರ ಗ್ಯಾರಂಟಿ। अच्छा, जो पहली बार आए ही वह हाथ उठाओ। फर्स्ट बारी मधुबन के बंदವರು कೈ ಎತ್ತಿ। सभी की तरफ से बाप दादा आप लोगों को मुबारक दे रहे हैं। निश्चय तो किया ना, ಹೊಸೊಬ್ಬರು ಸಹಿತ ನಿಶ್ಚಯ ಮಾಡಿಬಿಟ್ಟಾರ, ಇವತ್ತಿನಿಂದ ನಾನು ಹಳೆಯ ಸಂಸ್ಕಾರಕ್ಕೆ ವಿದಾಯ, ಇವತ್ತಿನಿಂದ ದುಃಖಿಯ ಶಾಂತ ಆತ್ಮಗಳಿಗೆ ನಾನು ಏನು ಮಾಡ್ತೀನಿ, ನಾನು ದಯಾರ್ದಯಾಗಿ ಮನಸ ಸೇವೆ ಮಾಡ್ತೀನಿ ಬಾಬಾ ಅಂತ ನಿಶ್ಚಯ ಅಂತ ಮಾಡಿದಿರಿ। ಇಸ್ಕೋ ಅಮೃತ ವೇಳೆ ಸದಾ ರಿವೈಸ್ ಕರ್ತೆ ರಹನ। ಏನು ಸಂಕಲ್ಪ ದೃಢ ಮಾಡ್ಕೊಂಡಿವೋ, ನಿಶ್ಚಯ ಮಾಡ್ಕೊಂಡಿವೋ, ಅಮೃತ ವೇಳೆ ಆ ಸಂಕಲ್ಪವನ್ನು ರಿವೈಸ್ ಮಾಡಿ। अच्छा, बाप दादा को बच्चों को देख खुशी होती है। ಹೊಸಬರನ್ನ ಕಂಡಾಗ ಬಾಬನಿಗೆ ಭಾಳ ಖುಷಿ। ಯಾಕೆ ಟೂ ಲೇಟ್ के पहले अपने वर्ष के अधिकारी बन गए। ಖುಷಿ ಏನಂದರೆ ಟೂ ಲೇಟ್ ಅಂತ ಬೋರ್ಡ್ ಬೀಳುವಕ್ಕಿಂತ ಮೊದಲೇ ಆಸ್ತಿಗೆ ಅಧಿಕಾರಿಯಾಗಿದ್ದೀರಿ। इसलिए यहाँ आए हुए सर्व परिवार की तरफ से, अपने अपने सेंटरों पर रहने वाले सभी बच्चों की तरफ से भी बाप दादा आप सबको मुबारक दे रहे हैं। ಆದ್ದರಿಂದ ಯಾರೆಲ್ಲ ಇಲ್ಲಿ ಬಂದಿದ್ದೀರೋ ಹೊಸಬರು, ನಿಮ್ಮ ಎಲ್ಲ ಪರಿವಾರದ ಕಡೆಯಿಂದ, ನಿಮ್ಮ ಸೆಂಟರ್ನ ಕಡೆಯಿಂದ ಬಾಪ್ ದಾದಾ ಎಲ್ಲರಿಗೂ ಏನು ಕೊಡ್ತಿದ್ದಾರೆ, ಶುಭಾಶಯವನ್ನು ಕೊಡ್ತಿದ್ದಾರೆ। ಅಭಿ ಆಪ್ಕ ಕಮಾಲ್, ಆಪ್ ಏಕ್ ಕಮಾಲ್ ಕರ್ನ ಹಿಮ್ಮತ್ ಹೇ। ಹೊಸಬರಿಗೆ ಬಾಬಾ ಹೆಂಗೆ ಉತ್ಸಾಹ ತುಂಬಿಸ್ತಾರೆ। ಮೊದಲನೇದಂದರು ಬಾಬಾ ಹೊಸಬರು ಆಸ್ತಿಗೆ ಅಧಿಕಾರಿಯಾದ್ರಿ, ಇನ್ನೊಂದಂದರು ಬಾಬಾ ಟೂ ಲೇಟಿಗಿಂತ ಮೊದಲೇ ಬಂದ್ರಿ, ಇನ್ನೊಮ್ಮೆ ಅಂದರು ಬಾಬಾ ಕಮಾಲ್ ಕರ್ನ ಅಂತಂದರು, ಈಗಂತಾರೆ ಬಾಬಾ ಆಪ್ ಲೋಗ ಪಾಲಿಸಿ ನಿರ್ವಿಘ್ನ ರಹನ। ಈಗೀಗ ಬಂದಿದ್ರಲ್ಲ, ಈಗಿಂದಲೇ ನಿರ್ವಿಘ್ನ ಇದ್ದು ಬಿಡಿ, ಈಗಿಂದಲೇ ನಿರ್ವಿಘ್ನ ಇದ್ದು ಬಿಡಿ। ನಿಶ್ಚಯ ನಶೆ ಮೇ ನಂಬರ್ 1 ಜಾನ। ಇನ್ನೊಂದು ಪಾಯಿಂಟು, ನಿಶ್ಚಯ ಮತ್ತು ನಶೆಯಲ್ಲಿ ನಂಬರ್ 1ನಲ್ಲಿ ಬನ್ನಿ। बाप दादा को खुशी होती है, पुराने तो पुराने ही, नए थोड़े समय में कमाल दिखाएंगे। ಹಳಬರಂತೂ ಹಳಬ್ರೆ, ಆದರೆ ಹೊಸಬರು ಸ್ವಲ್ಪ ಸಮಯದಲ್ಲೇ ಚಮತ್ಕಾರವನ್ನು ಮಾಡಿ ತೋರಿಸ್ರಿ, ಮಾಡಿ ತೋರಿಸ್ತಾರೆ, ಕಮಾಲ್ ದಿಖಾಯಂಗೆ ಅಂತ ಬಾಬಾ ಹೇಳ್ತಾರೆ। अच्छा, अभी बाप दादा चाहे नए चाहे पुराने सभी को 1 सेकेंड का कार्य देते। ಎಲ್ಲರೂ ಮಾಡುವ 1 ಸೆಕೆಂಡಿನ ಕೆಲಸ ಕೊಡ್ತಿದ್ದಾರೆ ಬಾಬಾ। ಹೊಸಬ್ರೇ ಇರಲಿ ಹಳಬ್ರೇ ಇರಲಿ ಎಲ್ಲರಿಗೂ ಸಹಿತ 1 ಸೆಕೆಂಡಿನ ಕೆಲಸ ಕೊಡ್ತೀನಿ। ಸಭಿ ಅಭಿ ಅಭಿ 1 ಸೆಕೆಂಡ್ ಏನು ಕೆಲಸ ನೋಡಿ। ಈಗ ಸಭಿ अभी अभी 1 सेकेंड में अपने आप को और सभी संकल्पों से दूर कर 1 सेकेंड में अपने को बिंदु रूप में स्थित कर सकते हो। एक संकल्प में मैं बिंदु हूँ, कोई संकल्प नहीं, सिर्फ मैं एक बिंदु हूँ। सभी संकल्पों से दूर कर 1 सेकेंड में अपने को क्या करना है अभी, मैं बिंदु हूँ। मैं बिंदु हूँ, मैं बिंदु हूँ। बाबा ने ड्रिल कराई। जिसने सेकंड में अपने को बिंदु स्थिति में स्थिति किया वह हाथ उठाओ। ಈಗ 1 ಸೆಕೆಂಡಲ್ಲಿ मैं बिंदु हूँ, मैं बिंदु हूँ, ಏನು ಅನ್ಯ ಸಂಕಲ್ಪಗಳೇ ಇಲ್ಲ।
ಬರೇ ನನ್ನ ಆತ್ಮ ಜ್ಯೋತಿ ಬಿಂದು ಹೂँ. ಒಂದು ಸೆಕೆಂಡಲ್ಲಿ ಬಿಂದುವಾದವರು ಕೈ ಎತ್ತಿ. सेकंड में लगाया. अच्छा, अभी यह प्रैक्टिस 15 दिन, सारे दिन में 1 घंटे में 1 सेकंड में बिंदु लगाओ. ಈಗ ಬಿಂದು ಹಾಕಿದ್ರಲ್ಲ, ಬಿಂದುವಾದ್ರಲ್ಲ, 15 ದಿನ ಪ್ರತಿ ಗಂಟೆಗೊಮ್ಮೆ ಬಿಂದು ಆಗಿಬಿಡ್ಬೇಕು. ये प्रैक्टिस हर एक करना. वहाँ वातावरण में रहकर, ಇಲ್ಲಿ ಏನೋ ಒಂದು ಸೆಕೆಂಡಿಗೆ ಬಿಂದು ಹಾಕ್ಬಿಟ್ರೆ ಬಿಂದು ಆಗಿಬಿಟ್ಟೆವು, ವಾಹ ಅಲ್ಲೇ ವಾತಾವರಣ ಹೆಂಗಿರ್ತದೆ, ಮನೆಯ ವಾತಾವರಣ ಹೆಂಗಿದೆ. ಒಂದು ಸೆಕೆಂಡಿಗೆ ಬಿಂದು ಅಂತಂದ ಕೂಡಲೇ ಬಿಂದು ಹಾಕ್ತೀರಾ. ಅಷ್ಟೊತ್ತಿಗೆ ಬರ್ತಾವೆ ಮೊಮ್ಮಕ್ಕಳು ಹಿಂಗೆ ಮಾಡ್ತಾವೆ, ಮತ್ತೊಬ್ಬರು ಗಲಾಟೆ ಮಾಡ್ತಾರೆ, ಇನ್ನೊಬ್ಬರು ಟಿ ವಿ ಚಾಲು ಮಾಡ್ತಾರೆ. ಏನು ಮಾಡಬೇಕು? 1 ಸೆಕೆಂಡಿಗೆ ಬಿಂದು ಅಂದರೆ ಬಿಂದು, ಫುಲ್ ಸ್ಟಾಪ್. वहाँ वातावरण में रहकर और अपने कार्य में रहकर चेक करना. 1 सेकंड में बिंदु रूप में सफलता मिली. 1 ಸೆಕೆಂಡಿಗೆ ಬಿಂದು ರೂಪದಲ್ಲಿ ಸ್ಥಿತ ಆಗುವಂಥದ್ರಲ್ಲಿ ಸಫಲತೆ ಸಿಗ್ತಾ. ಕ್ಯೋಂಕಿ ಯಹಾ ತೋ ವಾಯುಮಂಡಲ, ಇಲ್ಲಿ 1 ಸೆಕೆಂಡಿಗೆ ಬಿಂದು ಆಗ್ತೀವಿ. ಇಲ್ಲಿ ವಾಯುಮಂಡಲ ಎಷ್ಟು ಚಲೋ ಇದೆ. लेकिन अपने अपने स्थान में रहते सेकंड में बिंदु स्वरूप में स्थित हो सकते हैं. यह अभ्यास करना, क्योंकि बाप दादा ने बता दिया, जितने आगे चलते जाएंगे उतना यह 1 सेकंड में बिंदु स्थिति में स्थित होने की आवश्यकता पड़ेगी. ಮುಂದೆ 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 ಹೋದಂತೆ 1 ಸೆಕೆಂಡಿಗೆ ಬಿಂದು ಆ ಸ್ಥಿತಿಯಲ್ಲಿ ಕೂತ್ಕೊಳ್ಳುವ ಅವಶ್ಯಕತೆ ಬಹಳ ಬರ್ತದೆ. 1 ಸೆಕೆಂಡಿಗೆ ಬಿಂದು ಆಗಲೇಬೇಕು. ಮುಂದಕ್ಕೆ ಈ ಸ್ಥಿತಿಯ ಅವಶ್ಯಕತೆ ಬಹಳ ಬರ್ತದೆ. ಆದ್ದರಿಂದ अपने आप को ही चेक करना. अपने अपने स्थानों में रिपोर्ट टीचर को लिख कर देना. 15 ದಿನ ಈಗ ಕೆಲಸ ಕೊಟ್ಟಾರೆ ಬಾಬಾ, ನೀವು ರಿಪೋರ್ಟ್ ಎಲ್ಲ ನಿಮ್ಮ टीचर के ಕೊಡಬೇಕು. फिर टीचर्स द्वारा चाहे यहाँ है या नहीं भी है, सभी क्लासेस के लिए ये होमवर्क है. इसकी रिज़ल्ट बाप दादा के पास आएगी तो देख लेंगे. ಬಾಬಾ ಅಂತ ನೀವು ಟೀಚರ್ಸಿಗೆ ಕೊಡಿ, ಅದು ಬಾಪ್ ದಾದಾರವ್ರ ಹತ್ತಿರ ಬರ್ತದೆ. ಬಾಬಾ ಹೇಳ್ತಾರೆ ನಾನು ನೋಡ್ತೀನಿ, ಇಸ್ಮೆ ಪತಾ ಪಡೇಗ, ಅದರಿಂದ ಗೊತ್ತಾಗ್ಬಿಡ್ತದೆ. ಬಾಬನಿಗೆ ಏನು ಗೊತ್ತಾಗ್ತದೆ? ನಾವೆಲ್ಲ ರಿಪೋರ್ಟ್ ಕೊಟ್ಟರೆ ಬಾಬನಿಗೆಲ್ಲ ಗೊತ್ತಾಗ್ಬಿಡ್ತದೆ. ಏನು ಗೊತ್ತಾಗ್ತದೆ? आप 108 या 16,000 की माला उसके अधिकारी है ಅಂತ ನನಗೆ ಗೊತ್ತಾಗ್ಬಿಡ್ತದೆ. ಎಷ್ಟು ಸುಲಭ! 108 ಮಣಿಗಳ ಮಾಲೆಯಲ್ಲಿ ಬರಬೇಕಾದ್ರೆ, 16,000 ಮಾಲೆಯಲ್ಲಿ ಬರಬೇಕಾದ್ರೆ ಎಷ್ಟು ಸುಲಭ ಪುರುಷಾರ್ಥ. ಏನು ಪುರುಷಾರ್ಥ? 1 ಸೆಕೆಂಡಿಗೆ ಬಿಂದು ಆಗಬೇಕು. ಬಾರಿ 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 ಇದರ ಪ್ರಾಕ್ಟೀಸ್ ಮಾಡಿ. ಮುಂದಿನ ಸಮಯದಲ್ಲಿ ಈ ಅಭ್ಯಾಸ ಭಾಳ ಅವಶ್ಯಕತೆ ಇದೆ. ಅವರೇ ನಾಳೆ 108 ಮಣಿಗಳ ಮಾಲೆ, 16,000 ಮಾಲೆಯಲ್ಲಿ सेकंड में रोज की दिनचर्या में कितना सफल हुए उसे पता पड़ेगा. ಇಡೀ ದಿನ ಎಷ್ಟು ಬಾರಿ ಮಾಡಿರ್ತೀವೋ, ಎಷ್ಟು ಸಫಲತೆ ಸಿಕ್ತು, ಎಷ್ಟು ಬಾರಿ ಮಾಡಿದೆ ನಾನು, ಎಷ್ಟು ಆ ಸಮಯದಲ್ಲಿ ಅನ್ಯ ಯಾವ ಸಂಕಲ್ಪಗಳಿಲ್ಲ, ಎಲ್ಲ ಗೊತ್ತಾಗ್ತದೆ. ಆಪ್ ಕಿಸ್ ಯೋಗ್ಯ ಹೇ, ಯಾವುದಕ್ಕೆ ನಾನು ಯೋಗ್ಯ ಅಂತ ಅದರಲ್ಲಿ ಎಲ್ಲ ಗೊತ್ತಾಗ್ತದೆ. 108 ಮಾಲೆಯಲ್ಲೋ 16,000 ಮಾಲೆಯಲ್ಲೋ ಯಾವುದಕ್ಕೆ ಯೋಗ್ಯ ಅದರಲ್ಲಿ ಗೊತ್ತಾಗ್ತದೆ. क्योंकि अभी हाथ उठवाएंगे, कौन अपने को समझते ही प्रैक्टिकल धारणा में कि मैं 108 या 16,000 की माला में आएंगे तो सब उठा देंगे. ಯಾರು ಬರ್ತೀರಿ 108 ಮಣಿಗಳ ಮಾಲೆಯಲ್ಲಿ ಅಂತ ಹೇಳಿದರೆ ಎಲ್ಲರೂ ಕೈ ಎತ್ತಿ ಬಿಡ್ತಾರೆ. 16,000 ಮಾಲೆಯಲ್ಲಿ ಯಾರು ಬರ್ತೀರಿ? सब उठा देंगे. आप सिर्फ रिज़ल्ट लिखना,
ಈ ಬಾಬಾ ಕೆಲಸ ಕೊಟ್ಟಿದ್ದಾರಲ್ಲ, ಇದನ್ನು ರಿಪೋರ್ಟ್ ಕೊಡಬೇಕು ಬಾಬನಿಗೆ, ರಿಸಲ್ಟನ್ನು ಹೇಳಬೇಕು. ಬಾಬಾ ಈ ಅಭ್ಯಾಸದಲ್ಲಿ ನನಗೆ ಸಫल हुआ, उससे समझ जाएंगे क्योंकि दादियाँ मानो नाम देती है तो कोई समझेंगे हम भी आ सकते हैं, तो इससे रिपोर्ट से पता पड़ जाएगा. ರಿಪೋರ್ಟ್ನಿಂದ ಎಲ್ಲ ಗೊತ್ತಾಗ್ತದೆ. ದಾದಿಯರು ಹೇಳ್ಬೋದು, ಯಾರು ಹೇಳ್ಬೋದು, ಅರೆ ರಿಪೋರ್ಟ್ ಬೇಕಂತಾರೆ ಬಾಬಾ. अच्छा बाप दादा पूछते हैं कि सदा सेकंड में जो रूप अनुभव करने चाहो वो कर सकते हो. ಸೆಕೆಂಡ್ ಮೇ ಯಾವ ರೂಪ ಬೇಕೋ ಆ ರೂಪದಲ್ಲಿ ನೀವು 1 ಸೆಕೆಂಡಲ್ಲಿ ಅನುಭವ ಮಾಡ್ತೀರಾ. ಈಗ ಬಾಬಾ ಒಂದು ಪ್ರಾಕ್ಟೀಸ್ ಮಾಡಿಸಿದ್ರು. ಯಾವುದದು? 1 ಸೆಕೆಂಡಿಗೆ ಬಿಂದು. ಈಗೇನಂತಾರೆ ಬಾಬಾ, ಯಾವ ರೂಪ ಬೇಕು ಆ ರೂಪ, ಜೋ ರೂಪ ಅನುಭವ ಕರ್ನೆ ಚಾಹೋ ವೋ ಕರ್ ಸಕ್ತೆ ಹೋ. ಒಟ್ಟಿಗೆ ಎಷ್ಟು ರೂಪ? 5 ಸ್ವರೂಪ ಜೋ ಸುನಾಯಿತೇನಾ. ಇದು ಒಂದು ಪ್ರಾಕ್ಟೀಸ್. 5 ಸ್ವರೂಪದ ಅನುಭವ ಮಾಡ್ತೀವಲ್ಲ. 1 ಸೆಕೆಂಡಿಗೆ ಪರನಾಮ, ಆತ್ಮಬಿಂದು ಬಾಬನ ಜೊತೆಗೆ. ಇನ್ನೊಂದು ಸೆಕೆಂಡಿಗೆ ಎಲ್ಲಿ ಬರಬೇಕು? ದೇವತಾ ಶರೀರದಲ್ಲಿ. ನಾನು ಆತ್ಮ ಸ್ವತಃ ಕೃಷ್ಣನಾಗಿ ಎಲ್ಲಿದ್ದೀನಿ, ಈಗ ಸತ್ಯುಗದಲ್ಲಿದ್ದೀನಿ ಅಂತ ಅನುಭವ ಮಾಡೋದು. ನಂತರ ದ್ವಾಪರಕ್ಕೆ ಬನ್ನಿ, ಎಲ್ಲ ಗುಡಿ ಗುಂಡಾರ ಭಕ್ತರು ಕಿಕ್ಕಿರಿದು ಬರ್ತಾ ಇದ್ದಾರೆ. ನನ್ನ ಪೂಜ್ಯ ಸ್ವರೂಪವನ್ನು ಇಮರ್ಜ್ ಮಾಡಿಕೊಳ್ಳಿ. ಆಮೇಲೆ ಬನ್ನಿ ಸಂಗಮ ಯುಗದಲ್ಲಿ ಸ್ವಯಂ ಬಾಪ್ತಾದರವರ ಜೊತೆಗೆ ಮಿಲನ ಮಾಡುವಂಥ ಸುಮಧುರ ಪದ್ಮಾಪದಂ ಭಾಗ್ಯಶಾಲಿ ಅವಕಾಶ ಸಂಗಮ ಯುಗ. ಆಮೇಲೆ ಬ್ರಾಹ್ಮಣ್ಸೋ ಫರಿಶ್ತಾ, सब रिश्ता एक बाबा के साथ. 5 ಸ್ವರೂಪದ ಅನುಭೂತಿ. वह भी जब चाहो तब सेकंड में वो स्वरूप बन सकते हो. 1 ಸೆಕೆಂಡಿಗೆ ಯಾವ ಸ್ವರೂಪ ಬೇಕು ಆ ಸ್ವರೂಪದಲ್ಲಿ ಸ್ಥಿತ ಆಗ್ತೀರಾ. ये प्रैक्टिस करके अपने आप को मालूम पड़े कि प्रैक्टिस ಮಾಡಿರಿ, ತಮಗೇನೆ ಗೊತ್ತಾಗ್ತದೆ. मैं जो चाहूँ उस स्थिति में सेकंड में रह सकता हूँ. ಪ್ರಾಕ್ಟೀಸ್ ಮಾಡಿ, ಆವಾಗ ನನಗೇನೆ ಗೊತ್ತಾಗ್ತದೆ ಯಾವ ಸ್ವರೂಪ ಬೇಕು ಆ ಸ್ವರೂಪದಲ್ಲಿ ನಾನು 1 ಸೆಕೆಂಡಿಗೆ ಇರಬಲ್ಲೆನಾ. ನಮ್ಮನ್ನು ನಾವೇ ಗುರ್ತಿಸ್ಕೋಬೋದು. ಅಥವಾ ಟೈಮ್ ಲಗ್ತಾ ಹೇ, ಅಥವಾ ಸಮಯ ಹಿಡಿತದ. ಪರನಾಮಕ್ಕೆ ಹೋಗ್ಲಿಕ್ಕೆ ಎಷ್ಟೊತ್ತು ಬೇಕು? ಸ್ವರ್ಗಕ್ಕೆ ಬರಲಿಕ್ಕೆ, ಪೂಜ್ಯ ಸ್ವರೂಪಕ್ಕೆ, ಬ್ರಾಹ್ಮಣ ಸ್ವರೂಪಕ್ಕೆ, ಫರಿಷ್ಠಾ ಸ್ವರೂಪಕ್ಕೆ. ಬಾಕಿ ಬಾಪ್ತದ ಖುಷಿ, ಉಳಿದದೆಲ್ಲ ನನಗೆ ಖುಷಿ ಇದೆ. ಈಗ ಎಷ್ಟು ಕೆಲಸ ಕೊಟ್ಟಂಗಾಯ್ತು ಬಾಬಾ? ಟೋಟಲಿ 4 ಕೆಲಸ ಕೊಟ್ಟರು. ಒಂದು ನಿರ್ವಿಘ್ನತೆ, ಇನ್ನೊಂದು ಸೇವಾದಾರಿ, ಇನ್ನೊಂದು 1 ಸೆಕೆಂಡಿಗೆ ಬಿಂದಾಗಬೇಕು, ಆಮೇಲೆ 5 ಸ್ವರೂಪದ ಅನುಭವ ಮಾಡಬೇಕು. ಟೋಟಲಿ ಮುರಳಿಯಲ್ಲಿ ನಮಗೆ ಕೆಲಸ ಕೊಡ್ತಾನೆ ಬಾಬಾ. ಮುರಳಿ ಅಂತಂದ್ರೆ ಏನು? ಬಂದು ಮಕ್ಕಳಿಗೆ ಹಿಂಗೆ ಮಾಡಿ ಹಿಂಗೆ ಮಾಡಿ ಹಿಂಗೆ ಮಾಡಿ, ಅದೇ ಮುರಳಿ. ಇನ್ನು ಮಾಡಬೇಕಲ್ಲ, ಸಂಕಲ್ಪ ಬರಬೇಕಲ್ಲ, ದೃಢ ಆಗಬೇಕಲ್ಲ. ಅದಕ್ಕೆ ಬಿಡಿಸಿ 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 ಏನು ಮಾಡ್ತಾರೆ? ವಿಸ್ತಾರವಾಗಿ ಹೇಳ್ತಾ ಹೋಗ್ತಾರೆ. ಬರೀ ಸಚ್ಚೆ ಸೇವಾದಾರಿ ಭಾವ ಅಂತ ಹೇಳ್ಬಿಟ್ರೆ ಸಾಕಿತ್ತು. ಹಾಗಾದರೆ ಯಾವ ಟೈಪ್ ಸೇವೆ ಮಾಡಬೇಕು? ಎಷ್ಟು ಆತ್ಮಗಳು ದುಃಖಿ ಇದ್ದಾರೆ, ಅಶಾಂತ ಇದ್ದಾರೆ, ಮೊರೆ ಇಡ್ತಿದ್ದಾರೆ. ನಾವು ನೋಡಿದ್ರೆ ಪೂರ್ವಜರು ದಯಾಹೃದಯ ಇರಬೇಕು. ಅವರಿಗೆಲ್ಲ ಶಾಂತಿ ಕೊಡಿ, ಶಕ್ತಿ ಕೊಡಿ, ಏನು ಬೇಕು ಅವರಿಗೆ ಕೊಡಬೇಕು ನಾವು. ಯಾಕೆ ನಾವು ಯಾರ ಮಕ್ಕಳು? ದಾತಾಕೆ ಬಚ್ಚೆ, ಇಷ್ಟು ಶಬ್ದ ಬಳಸಿದ್ದಾರೆ ಬಾಬಾ. ಇವೆಲ್ಲ ಬಿಡಿಸಿ ಹೇಳಿದಾಗ ನಮಗೇನು ಮಾಡಲಿಕ್ಕಾಗ್ತದೆ? ಆ ರೂಪದ ಸೇವೆ ಮಾಡಲಿಕ್ಕೆ ನಿಶ್ಚಯ ಬರ್ತದೆ. ಅದಕ್ಕೆ ಬಾಬಾ ಅಂತಾರೆ ಒಳ್ಳೆಯದು, ಮತ್ತೆಲ್ಲ ಓಕೆ, ಬಾಕಿ ಬಾಪ್ತದ ಖುಷಿ ಹೇ. ನನಗೆ ಉಳಿದೆಲ್ಲ ಪಾಯಿಂಟಿಗೆಲ್ಲ ಭಾಳ ಖುಷಿ ಇದೆ. ಹಾತ್ ಉಟಾನೆ ಮೇ मेजॉरिटी हाथ उठाए. अब ये हाथ उठाया है कि अभ्यास करते करते यह ऐसा हो जाएगा. ನೀವು
ಬೇಜಾರು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ್ಲಿ. ಅಯ್ಯೋ ಬಾಬಾ ನೀನು ಇಷ್ಟು ಹೇಳಿದ್ದಿ, ನನಗೆ ಹಾಗೇ ಇಲ್ಲಲ್ಲ, ನಾನು ಅಷ್ಟು ಕರೆಕ್ಟ್ ಇಲ್ಲಲ್ಲ ಬಾಬಾ ಅಂತ ಹಂಗೆಲ್ಲ ವಿಚಾರ ಮಾಡಬೇಡಿ. ಅಭ್ಯಾಸ ಕರ್ತೆ ಕರ್ತೆ ಐಸಾ ಹೋ ಜಾಯ್. ಅಭ್ಯಾಸ ಮಾಡ್ತಾ ಮಾಡ್ತಾ ಆ ರೀತಿ ಆಗ್ತದೆ. ಜೈಸೆ ಅಭಿ ದ್ವಾಪರ ಕಲಿಯುग के अभ्यास में देहाभिमान में आना ನ್ಯಾಚುರಲ್ हो गया. 2500 ವರ್ಷದ ಅಭ್ಯಾಸ. ಯಾವ ಅಭ್ಯಾಸ? ದೇಹಾಭಿಮಾನ. ಈಗಲೂ ಎಷ್ಟು ನ್ಯಾಚುರಲ್ ಬಂದುಬಿಡ್ತದೆ ಹೇಳಿ. ದೇಹಾಭಿಮಾನದ ಲಕ್ಷಣ ಹೆಂಗಿರ್ತದೆ ಯೋಗಿಗಳಿಗೆ? ಯೋಗಿಗಳಿಗೆ ನ್ಯಾಚುರಲ್ ದೇಹಾಭಿಮಾನ. ದೇಹಾಭಿಮಾನದ ಲಕ್ಷಣ ಯೋಗಿಗಳಿಗೆ ಹೆಂಗೆ ಬರ್ತದೆ? ಹೇಗೆ ಬರ್ತದೆ ದೇಹಾಭಿಮಾನದ ಲಕ್ಷಣ? ಫಸ್ಟ್ ಲಕ್ಷಣ ಏನಂದರೆ ವ್ಯರ್ಥ ಸಂಕಲ್ಪ. ವ್ಯರ್ಥ ಸಂಕಲ್ಪ ಇದು ದೇಹಾಭಿಮಾನದ ಮೊದಲನೇ ಲಕ್ಷಣ. ವೇಸ್ಟ್ ಥಾಟ್ಸ್. ಅವ್ರು ಹಾಗೆ, ಇವ್ರು ಹಿಂಗೆ, ಅವ್ರು ನೋಡೋದು ಇವ್ರು ನೋಡೋದು, ಹಂಗಾಯ್ತು ಹಿಂಗಾಯ್ತು, ಎಲ್ಲ ವೇಸ್ಟ್. ದೇಹಾಭಿಮಾನದ ಮೊದಲನೇ ಲಕ್ಷಣನೇ ಯಾವುದು? ವೇಸ್ಟ್ ಥಾಟ್ಸ್, ವ್ಯರ್ಥ ಸಂಕಲ್ಪ. ಆಮೇಲೆ ಇನ್ನೂ ದೇಹಾಭಿಮಾನ ಪಕ್ಕ ಇದೆ ಅಂದರೆ ಏನು ಮಾಡ್ತದೆ? ಸಂಕಲ್ಪ ಬಂದ ಕೂಡಲೇ ಕಾರ್ಯಗತ. ಮತ್ತೊಬ್ಬರ ಮುಂದೆ ಹೇಳಿ ಶುರು ಮಾಡ್ತೀವಿ, ಹಾಗೆ ಹೀಗೆ ಅಂತ. ಕರ್ಮದಲ್ಲಿ ಬರ್ತೀವಿ. ಮೊದಲು ಬರೋದು ಸಂಕಲ್ಪದಲ್ಲಿ, ಆಮೇಲೆ ಕರ್ಮದಲ್ಲಿ. ಸಂಕಲ್ಪದಲ್ಲಿ ಸಿಟ್ಟು ಬರ್ಬೋದು, ಅಷ್ಟೊತ್ತಿಗೆ ಬಾಯಿ ಒದರಾಡಿ ಶುರು ಮಾಡಿಬಿಡ್ತದೆ. ಎಷ್ಟು ನ್ಯಾಚುರಲ್. ಏನಾರು ಕಂಡೋಕ್ಕೂ ಒಮ್ಮೆಲೆ ಸಿಟ್ಟು ಬರೋದು, ಎಷ್ಟು ನ್ಯಾಚುರಲ್. ಕಷ್ಟಪಡ್ತೀವ? ಕಷ್ಟನೇ ಇಲ್ಲ. ಸ್ವಲ್ಪ ಹಂಗೆ ನೋಡೋದು ವ್ಯರ್ಥ ಸಂಕಲ್ಪ, ಎಷ್ಟು ನ್ಯಾಚುರಲ್. ಯಾಕೆ? ಅರ್ಧ ಕಲ್ಪದ ಸಂಸ್ಕಾರ. ದ್ವಾಪರ ಕಲಿಯುಗ का अभ्यास में ದೇಹಾಭಿಮಾನ ನ್ಯಾಚುರಲ್. ಈಗೇನು ಮಾಡಬೇಕು? ಈಗ ಯಾವುದು ನ್ಯಾಚುರಲ್ ಆಗಬೇಕು? ಯಾವಾಗ ನ್ಯಾಚುರಲ್ ಆಗ್ತದೆ? बहुत समय का अभ्यास, अंत में काम में आएगा. ಎಷ್ಟು ವಾರ್ನಿಂಗ್ ಕೊಡ್ತಿದ್ದಾರೆ ಬಾಬಾ, ಎಷ್ಟು ಮುನ್ನೆಚ್ಚರಿಕೆ ಕೊಡ್ತಿದ್ದಾರೆ. ಐಸೆ ಜಿಸ್ ಸ್ವರೂಪ ಮೇ ಬಿ ಸ್ಥಿತ ಹೋನೆ ಚಾಹೋ. ಈಗ ಯಾವ ಸ್ವರೂಪದಲ್ಲಿ ಬೇಕು ಆ ಸ್ವರೂಪದಲ್ಲಿ ಸ್ಥಿತ ಆಗಬೇಕು. ವಹ ಐಸಾ ಹಿ ಈಸಿ ಹೋ ಜಾಯ್. ಏನಾಗಬೇಕದು? ಸರಳಾಗಬೇಕು. ಬಿಂದು ಅಂದರೆ ಬಿಂದು ಸ್ಥಿತಿ, 1 ಸೆಕೆಂಡಿಗೆ. ಎಷ್ಟೊತ್ತು ಬೇಕು ಅಷ್ಟೊತ್ತು ಕಂಪ್ಲೀಟ್ ಆತ್ಮ ಎಲ್ಲದರಿಂದ ಮುಕ್ತರಾಗಿ ಎಲ್ಲೋ ಬಿಡೋದು, ಪರನಮಕ್ಕೆ ಹೋಗ್ಬಿಡೋದು, ಬಿಂದು ಸ್ಥಿತಿ. ಭಾಳ ಸಮಯದ ಅಭ್ಯಾಸ ಮಾಡಬೇಕು. ಬಾಬಾ ತಿಳಿಸ್ತಿದ್ದಾರೆ, ಸಮಯ ಐಸಾ ಆನೆ ವಾಲಾ ಹೇ. ಮುನ್ನೆಚ್ಚರಿಕೆ ಕೊಡ್ತಾರೆ ಬಾಬಾ, ಬಿ ಕೇರ್ಫುಲ್. ಮುಂದಕ್ಕೆ ಇಂಥ ಸಮಯ ಬರಲಿಕ್ಕಿದೆ, ಜಿಸ್ಮೆ ಆಪಕೋ ಇಸ್ ಅಭ್ಯಾಸ ಕಿ ಅವಶ್ಯಕತೆ ಪಡೇಗಿ. ಮುಂದಕ್ಕಿಂಥ ಸಮಯ ಬರ್ತದೆ. ಈಗ ಎಷ್ಟು ಚಂದ ಬಾಬಾ ಹೇಳಿದ ಕೂಡಲೇ ನಾವು ಅಭ್ಯಾಸ ಮಾಡ್ತಾ ಈ ಸಂಸ್ಕಾರ ತುಂಬ್ಕೊಂಡ್ಬಿಟ್ರೆ ಅದು ಒಂದು ಸಮಯದಲ್ಲಿ ನಮಗೆ ಅವಶ್ಯಕತೆ ಇದ್ದಾಗ ಭಾಳ ಹೆಲ್ಪ್ ಮಾಡ್ತದೆ. तो ये अभ्यास हर एक अपने अपने कार्य में होते करते रहो. ಈ ಅಭ್ಯಾಸವನ್ನು ತಾವು ತಮ್ಮ ಕೆಲಸ ಕಾರ್ಯದಲ್ಲಿದ್ದರೂ ಸಹಿತ ಮಾಡ್ತಾ ಇರಿ. ಅವರ ರಿಸಲ್ಟ್ ಅಪನೆ ನಿಮಿತ್ತ ಟೀಚರ್ಸ್ಗೂ ದೇತೆ ರಹೋ. ನೀವು ಏನೇನು ಅಭ್ಯಾಸ ಮಾಡ್ತಿದ್ದೀರಿ ಅದರ ಫಲಿತಾಂಶವನ್ನು ನಿಮಿತ್ತ ಅಕ್ಕಂದಿರಿಗೆ ಕೊಡ್ತಾ ಹೋಗ್ರಿ. तो इस वर्ष की समाप्ति में ये प्रैक्टिस करते रहना. ಈ ವರ್ಷ ಮುಗಿಯೋದ್ರೊಳಗಾಗಿ ಏನು 6-7 ತಿಂಗಳು ಮುಗಿದೋಯ್ತು. ಈಗ ಇನ್ನು ಉಳಿದಿರುವ ಸಮಯ ಆದರೂ ಕರೆಕ್ಟಾಗಿ ಇದನ್ನು ಅಭ್ಯಾಸ ಮಾಡಿ ರಿಪೋರ್ಟ್ ಕೊಡಿ. ಬಾಬಾ ಅಂತಾರೆ ಚಾರ್ಟ್ ದೇತೆ रहेंगे तो अपना ಟೀಚರ್ ಬಿ ಆಪ ಬನ್ನೋ. ಮೊದಲು ನಮಗೆ ನಾವೇ ಟೀಚರ್ ಆಗಬೇಕು, ನಂತರ ನಮ್ಮ ರಿಸಲ್ಟನ್ನು ಏನು ಮಾಡಬೇಕು? ಚಾರ್ಟನ್ನು ಒಪ್ಪಿಸಬೇಕು. ಐಸಾ ಅನುಭವ ಕರೋ ಜೈಸೆ ಹಾತುಕೋ ಜಹಾ ಚಾಹೋ ಟಹರಾ ಸಕ್ತೆ ಹೋನ. ಎಷ್ಟರ ಮಟ್ಟಿಗೆ ಅಭ್ಯಾಸ ಆಗಬೇಕಂದ್ರೆ ಕೈಯನ್ನು ಎಷ್ಟೊತ್ತು ಬೇಕು ಅಷ್ಟೊತ್ತು
ನಿಲ್ಲಿಸ್ಬೋದಲ್ವಾ? ನಿಲ್ಲಿಸ್ಲಿಕ್ಕೆ ಬರ್ತದೆ? ಅಥವಾ ಹಿಂಗೆ ಮಾಡ್ಬೋದು, ಎಷ್ಟೊತ್ತು ಬೇಕು ಅಷ್ಟೊತ್ತು ಮಾಡ್ಬೋದು. ಕೈಯನ್ನು ನಿಲ್ಲಿಸ್ಲಿಕ್ಕೆ ಬರ್ತದೆ. ಐಸೆ मन को जिस स्थिति में रहने चाहो वो ಸ್ಥಿತಿ में रहे. ಮನಸ್ಸು ಸಹಿತ ಯಾವ ಸ್ಥಿತಿಯಲ್ಲಿ ಇರಬೇಕೋ ಆ ಸ್ಥಿತಿಯಲ್ಲಿ ನಿಂತು ಬಿಡಬೇಕಾದ. ಎಷ್ಟೊತ್ತು ಬೇಕು ಅಷ್ಟೊತ್ತು. महामंत्र क्या है? महामंत्र क्या है? ಮನ್ ಮನಾ ಭವ. ಮನಸ್ಸನ್ನು ಸದಾ ನನ್ನಲ್ಲೇ ಇಡುವವರಾಗಿರಿ. ಸದಾ ಭಾವನಲ್ಲೇ ಮನಸ್ಸು. ನನ್ನ ಆತ್ಮಜ್ಯೋತಿ ಪರಮಧಾಮದಲ್ಲಿ ನನ್ನ ಅತೀ ಪ್ರೀತಿಯ ತಂದೆಯ ಸಂಘದಲ್ಲೇ ಇದ್ದೀನಿ. ಬಾಬಾ ತಿಳಿಸ್ತಾರೆ, मन की ड्रिल इसमें सफलता कितनी है वो अपना आप ही ಅನುಭವ करो. ಈ ಮನಸ್ಸಿನ ಡ್ರಿಲ್ ಮಾಡೋದರಲ್ಲಿ ಎಷ್ಟರ ಮಟ್ಟಿಗೆ ನಾನು ಸಫಲ ಇದ್ದೀನಿ ತಮಗೆ ತಾವೇ ಅನುಭವ ಮಾಡಿ. ತಮಗೆ ತಾವೇ ಅನುಭವ ಮಾಡಿ. ಬಾಪ್ತಾದ ಯಹಿ ಚಾತೆ ಹಿಕ್ಕಿ ಎಷ್ಟು ಆಸೆ ತೊಡ್ಕೋತಾನೆ ಹೇಳಿ. ಮಕ್ಕಳನ್ನು ಕಂಡ ಕೂಡಲಿ ತನ್ನ ಆಸೆ ಹೇಳ್ಕೊತಾನೆ ಅಲ್ವಾ? ತಂದೆ ತಾಯಿ ಏನು ಮಾಡ್ತಾರೆ? ತಮ್ಮ ಆಸೆಯನ್ನು ಯಾರ ಮುಂದೆ ತೊಡ್ಕೋತಾರೆ? ಮಕ್ಕಳ ಮುಂದೆ. ಬಾಬಾ ತನ್ನ ಮಕ್ಕಳ ಮುಂದೆ ಹೇಳ್ಕೊತಾರೆ. ಏಕ್ ಏಕ್ ಬಚ್ಚಾ अभी संगम युग का सुख, संगम युग की प्राप्तियाँ हर प्राप्ति के अनुभवी बने. ನನ್ನ ಒಂದೊಂದು ಮಕ್ಕಳು ಸಹಿತ ಸಂಗಮ ಯುಗದ ಸುಖದ ಅನುಭವಿಯಾಗಲಿ, ಸಂಗಮ ಯುಗದ ಎಲ್ಲ ಪ್ರಾಪ್ತಿಯ ಅನುಭವಿಯಾಗಲಿ. ಒಂದೊಂದು ಪ್ರಾಪ್ತಿಯ ಅನುಭವಿ ಆಗಬೇಕು ಮಕ್ಕಳು. अपने आप को चेक करना. हर प्राप्ति, हर शक्ति, हर ज्ञान के राज को, योग की हर विधि को, धारणा में भी हर धारणा में अनुभवी बना हूँ. ಯಾವುದ್ಯಾವುದರಲ್ಲಿ ಮಕ್ಕಳು ಅನುಭವಿ ಆಗಬೇಕಂತ ಬಾಬನಿಗೆ ಆಸೆ ಇದೆ. ಪ್ರತಿಯೊಂದು ಪ್ರಾಪ್ತಿಯಲ್ಲಿ, ಪ್ರತಿಯೊಂದು ಶಕ್ತಿಯಲ್ಲಿ, ಜ್ಞಾನದ ರಹಸ್ಯದಲ್ಲಿ, ಯೋಗದ ಪ್ರತಿಯೊಂದು ವಿಧಿಯಲ್ಲಿ, ಧಾರಣೆಯಲ್ಲಿ, ಪ್ರತಿ ಧಾರಣೆಯಲ್ಲಿ ಮಕ್ಕಳು ಅನುಭವಿ ಆಗಬೇಕು. ಇದು ಯಾರ ಆಸೆ? ತಂದೆಯ ಆಸೆ. ಏನು ಉತ್ತರ ಕೊಡ್ತೀರಿ? ಹಾಂ ಬಾಬಾ, ನಿನ್ನ ಆಸೆಯನ್ನು ಪೂರ್ಣಗೊಳಿಸುವಂತಹ ನಿನ್ನ ವಫಾದಾರ ಮಗು ನಾನು ಬಾಬಾ, ಆಜ್ಞಾಕಾರಿ ಮಗು ಬಾಬಾ. अपनी सारी चेकिंग करते रहो और आगे से आगे बढ़ाते रहो. ತಮ್ಮನ್ನೆಲ್ಲ ರೂಪದಲ್ಲಿ ಚೆಕ್ ಮಾಡಿಕೊಳ್ಳಿ, ಮತ್ತು ಆದಷ್ಟು ಬಾಬಾ ಅಂತಾರೆ ಆಗೆ ಸಿ ಆಗೆ, ಮುಂದೆ 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 बढ़ाते रहो. तो आज बाप दादा चेकिंग और प्राप्ति इसको चेक करने के लिए कह रहे हैं. कोई भी प्राप्ति में कम हो गए तो ड्रामानुसार परीक्षाएं भी समय अनुसार वही आएगी. ಯಾವುದರಲ್ಲಿ ನಮ್ಮದು ಕಡಿಮೆ ಇದೆಯೋ ನಾಟಕದ ಅನುಸಾರವಾಗಿ ಅದಕ್ಕೇ ಪರೀಕ್ಷೆ ಬರ್ತದೆ. ಯಾವ ಅನುಭವ ಕಡಿಮೆ ಮಾಡ್ಕೊಂಡಿವೋ ನಾಟಕದ ಅನುಸಾರವಾಗಿ ಅದಕ್ಕೇ ಪರೀಕ್ಷೆ ಬರ್ತದೆ. ಆದ್ದರಿಂದ ಏನು ಮಾಡೋಣ? सब सब्जेक्ट में संपन्न और संपूर्ण की चेकिंग करो और चेंज करो. ಎಲ್ಲ ಸಬ್ಜೆಕ್ಟಿನಲ್ಲಿ ಸಂಪನ್ನ ಮತ್ತು ಸಂಪೂರ್ಣ ಆಗಬೇಕು. ಚೆಕ್ ಮಾಡ್ಕೊಳ್ಳಿ. ಹೆಚ್ಚು ಕಡಿಮೆ ಇದ್ರೆ ಏನು ಮಾಡ್ಕೊಂಬಿಡಿ, ಅದನ್ನು ಚೇಂಜ್ ಮಾಡ್ಕೊಂಬಿಡಿ ಅಂತ ಬಾಬಾ ಇನ್ನೂ ಮಕ್ಕಳಿಗೆ ವಿಶೇಷ ಅವಕಾಶವನ್ನು ಕೊಡ್ತಾ ಇದ್ದಾರೆ. अच्छा, आज के दिन बाप दादा आप सबके साधारण स्वरूप में भी आपके भविष्य का रूप, प्राप्तियों का रूप देख रहे हैं. बाप दादा ನೋಡಿ, सबके साधारण स्वरूप में भी ನಾವು ನೋಡಿದ್ರೆ ಸಾಧಾರಣ ಸ್ವರೂಪದಲ್ಲಿದ್ದೀವಿ. ಮಕ್ಕಳ ಸಾಧಾರಣ ಸ್ವರೂಪದಲ್ಲಿಯೂ ಮಕ್ಕಳ ಭವಿಷ್ಯ ರೂಪವನ್ನು ನೋಡ್ತಾ ಇದ್ದಾರೆ, ಪ್ರಾಪ್ತಿಯ ರೂಪವನ್ನು ನೋಡ್ತಾ ಇದ್ದಾರೆ.
ಸಾಧಾರಣ ರೂಪದಲ್ಲಿಯೂ ಭವಿಷ್ಯ ರೂಪವನ್ನು, ಆಮೇಲೆ ಪ್ರಾಪ್ತಿ ಎಷ್ಟು ಮಕ್ಕಳು ಪಡ್ಕೊಂಡಾರೆ ಆ ರೂಪವನ್ನು ನೋಡ್ತಿದ್ದಾರೆ. ಅಚ್ಚಾ, ಸಭಿ ತರಫ್ ಕೆ ಸಿಕ್ಕಿಲ್ಲದೆ बाप दादा के दिल तख्त नशीन, बाप दादा के फरमान वरदार, बाप दादा के आज्ञाकारी तीव्र पुरुषार्थी बच्चों को बाप दादा का बहुत बहुत दिल का प्यार, बाप दादा के मुबारक हो, मुबारक हो, मुबारक हो. बाप दादा को भी बच्चों को देख खुशी होती है. वाह 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 मेरे बच्चे वाह. ಆದ್ದರಿಂದ ಸಿಕ್ಕಿಲ್ಲದೆ ಮಕ್ಕಳು ತಂದೆಯ ಹೃದಯ ಸಿಂಹಾಸನದಲ್ಲಿರುವಂಥವರು, ತಂದೆಯ ಆದೇಶದ ಅನುಸಾರವಾಗಿ ನಡೆಯುವಂಥವರು, ಆಜ್ಞಾಕಾರಿಗಳು, ತೀವ್ರ ಪುರುಷಾರ್ಥಿ ಮಕ್ಕಳಿಗೆ ಬಾಪ್ ದಾದಾ ಹೃದಯ ತುಂಬಿದ ಪ್ರೀತಿ ಶುಭಾಶಯ ಕೊಡ್ತಿದ್ದಾರೆ. ಶುಭಾಶಯ ಶುಭಾಶಯ ಶುಭಾಶಯ. ಬಾಪ್ ದಾದರವರಿಗೆ ಮಕ್ಕಳು ನೋಡಿ ಭಾಳ ಖುಷಿ ಇದೆ. ಖುಷಿಯಿಂದ ಏನಂತಿದ್ದಾರೆ ಬಾಬಾ? 1 ಸರಿಯ 2 ಸರಿಯ 3 ಸರಿಯ? ವಾ 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 मेरे बच्चे वाह. सारा ही साल निर्विघ्न और खुश मिजाज रहना ಲಾಸ್ಟ್ ಮಕ್ಕಳಿಗೆ ಇಡೀ ವರ್ಷ ನಿರ್ವಿಘ್ನವಾಗಿರಬೇಕು, ಖುಷಿಯಲ್ಲಿರಬೇಕು. अपनी चलन और चेहरे से सबको ಖುಷಿಯವರು ಮುಸ್ಕರಾಹಟ್ ಸಿಕ್ಕಾನ. ನಮ್ಮ ಚಲನ ಮತ್ತು ಮುಖಚರ್ಯದಿಂದ ಎಲ್ಲರಿಗೂ ಖುಷಿಯ ಮುಗುಳು ನಗೆಯನ್ನು ಸಿಕ್ಕಾನ. ಸದಾ ಉಡ್ನ ಅವರು ಉಡಾನ. ನೀವು ಹಾರ್ತಾ ಇರಬೇಕು, ಎಲ್ಲರನ್ನೂ ಹಾರಿಸ್ತಾ ಇರಬೇಕು. ಚಲನ ಹಿ ಉಡ್ನ, ಉಡ್ತಿ ಕಲಾ ಸರ್ವಕ್ಕೂ ಪ್ರಿಯ. ಹಾರುವ ಕಲೆ ಎಲ್ಲರಿಗೂ ಪ್ರಿಯ. ತೋ ಉಡ್ತೆ ಉಡ್ತೆ ಸಂದೇಶ ದೇನಾ. ಹಾರ್ತಾ ಹಾರ್ತಾ ಎಲ್ಲರಿಗೂ ಸಂದೇಶ ಕೊಡಿ. ಸಬ್ ಆಪ್ಕೋ ದೇಖ್ ಕರ್ಕೆ ಖುಷಿ ಕೆ ಜೂಲೆ ಮೇ ಜೂಲ್ನೆ ಲಗೆ. ಎಲ್ಲರೂ ನಮ್ಮನ್ನು ನೋಡಿ ಖುಷಿಯ ಉಯ್ಯಾಲೆಯಲ್ಲಿ ತೂಗಬೇಕು ಅವರು. ಹ್ಯಾಪಿ 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 ನ್ಯೂ ಇಯರ್. ಅಚ್ಚಾ, ಓಂ ಶಾಂತಿ. ಎಷ್ಟು ಹೃದಯ ತುಂಬಿ ಬಾಬಾ ಹ್ಯಾಪಿ 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 ನ್ಯೂ ಇಯರ್. ಒಳ್ಳೆಯದು. ಓಂ ಶಾಂತಿ. ಇವತ್ತಿನ ವರದಾನ, ईश्वरीय भाग्य में लाइट का क्राउन प्राप्त करने वाले सर्व प्राप्ति स्वरूप भव. ಈಶ್ವರಿಯ ಭಾಗ್ಯದಲ್ಲಿ ಬೆಳಕಿನ ಕಿರೀಟವನ್ನು ಪ್ರಾಪ್ತಿ ಮಾಡಿಕೊಂಡಿರುವ ಸರ್ವ ಪ್ರಾಪ್ತಿ ಸ್ವರೂಪ ಆಗಿರಿ. ಈಶ್ವರಿಯ ಭಾಗ್ಯದಲ್ಲಿ ಬೆಳಕಿನ ಕಿರೀಟವನ್ನು ಪ್ರಾಪ್ತಿ ಮಾಡಿಕೊಂಡಿರುವ ಸರ್ವ ಪ್ರಾಪ್ತಿ ಸ್ವರೂಪ ಆಗಿರಿ. ಲೌಕಿಕ ಜಗತ್ತಿನಲ್ಲಿ ಭಾಗ್ಯದ ನಿಶಾನಿ ರಾಜ್ಯಭಾಗ್ಯ, ರಾಜರ ನಿಶಾನಿ ಕಿರೀಟ. ಈಶ್ವರಿಯ ಭಾಗ್ಯದ ನಿಶಾನಿ ಬೆಳಕಿನ ಕಿರೀಟ. ಈ ಬೆಳಕಿನ ಕಿರೀಟವನ್ನು ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಆಧಾರ ಯಾವುದು? ಪ್ಯೂರಿಟಿ, ಪವಿತ್ರತೆ. ಸಂಪೂರ್ಣ ಪವಿತ್ರ ಆತ್ಮಗಳ ಬೆಳಕಿನ ಕಿರೀಟ ಜೊತೆ ಜೊತೆಗೆ ಸರ್ವ ಪ್ರಾಪ್ತಿಗಳಿಂದ ಸಂಪನ್ನತೆಯ ಕಿರೀಟ. ಒಂದು ವೇಳೆ ಪ್ರಾಪ್ತಿ ಕಡಿಮೆ ಇದ್ದರೆ ಬೆಳಕಿನ ಕಿರೀಟ ಸ್ಪಷ್ಟವಾಗಿ ಕಂಡುಬರುವುದಿಲ್ಲ. ಆದ್ದರಿಂದ ಈಶ್ವರಿಯ ಭಾಗ್ಯದಲ್ಲಿ ಬೆಳಕಿನ ಕಿರೀಟದ ಪ್ರಾಪ್ತಿ ಮಾಡಿಕೊಂಡಿರುವ ಸರ್ವ ಪ್ರಾಪ್ತಿ ಸ್ವರೂಪ ಆಗಿದೆ. ಸ್ಲೋಗನ್, अपनी रूहानी स्थिति में स्थित रहने वाले ही मनसा महादानी है. ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗಿರುವವರೇ ಮನ್ಸಾ ಮಹಾದಾನಿ. ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗಿರುವವರೇ ಮನ್ಸಾ ಮಹಾದಾನಿ. ಅವ್ಯಕ್ತ ಇಶಾರೆ ಏನು? ಜ್ವಾಲಾ ಸ್ವರೂಪದ ಸ್ಥಿತಿ, ಅದೇ ಶಕ್ತಿಶಾಲಿ ನೆನಪು. अभी अच्छा अच्छा कहते हैं लेकिन अच्छा बनना है, ये प्रेरणा नहीं मिल रही है. ಚೆನ್ನಾಗಿದ್ದೀರಾ? ಹಾಂ, ಎಲ್ಲ ಅಚ್ಚ ಅಚ್ಚ ಅಚ್ಚ. ಆದರೆ ಅಚ್ಚ ಬನ್ನ ಈ ಪ್ರೇರಣೆ ಮಾತ್ರ ಯಾರಿಗೂ ಏನಾಗ್ತಾ ಇಲ್ಲ, ಸಿಗ್ತಾ ಇಲ್ಲ.
ಅದಕ್ಕೆ ಒಂದೇ ಸಾಧನ, ಸಂಘಟಿತ ರೂಪಮೇ ಜ್ವಾಲಾ ಸ್ವರೂಪ ಬನು. ಸಂಘಟಿತ ರೂಪದಲ್ಲಿ ಜ್ವಾಲಾ ಸ್ವರೂಪರಾಗಿರಿ. ಏಕ್ ಏಕ್ ಚೈತನ್ಯ ಲೈಟ್ ಹೌಸ್ ಬನು. एक एक चैतन्य लाइट हाउस संगठन में ज्वाला स्वरूप. सेवादारी हो, स्नेही हो, एक बला एक भरोसे वाले हो, ये सब ठीक है. ಎಲ್ಲರೂ ಸೇವಾದಾರಿ ಇದ್ದೀರಿ, ಸ್ನೇಹಿ ಇದ್ದೀರಿ, ಒಂದೇ ಬಲ ಒಂದೇ ಭರವಸೆಯಲ್ಲಿ ನಡೀತಾ ಇದ್ದೀರಿ, ಎಲ್ಲ ಓಕೆ. ಆದರೆ मास्टर सर्वशक्तिवान की स्टेज पर आ जाए तो आप सबके आगे परवाने के समान चक्कर लगाने लगेंगे. ನಾವು ಮಾಸ್ಟರ್ ಸರ್ವಶಕ್ತಿವಾನ್ ಸ್ಟೇಜಲ್ಲಿದ್ದಾಗ ಅನ್ಯ ಆತ್ಮಗಳು ಸಹಿತ ಪತಂಗದಂತೆ ನಮ್ಮ ಸುತ್ತ ಸುತ್ತಲಿಕ್ಕೆ ಬರ್ತಾರೆ. ಆದ್ದರಿಂದ ಮಾಸ್ಟರ್ ಸರ್ವಶಕ್ತಿವಾನ್ ಇದೇ ಜ್ವಾಲಾ ಸ್ವರೂಪ, ಚೈತನ್ಯ ಲೈಟ್ ಹೌಸ್ ಸಂಘಟಿತ ರೂಪದಲ್ಲಿ. ಈ ಅಭ್ಯಾಸವನ್ನು ಈಗ ಮಾಡೋಣ. ಇವತ್ತಿನ ಸ್ವಮಾನ, ನಾನು ಆತ್ಮ ಯಜ್ಞರಕ್ಷಕ ಆಗಿದ್ದೇನೆ. ನನ್ನ ಆತ್ಮ ಯಜ್ಞರಕ್ಷಕ ಆಗಿದ್ದೇನೆ. ಅಚ್ಚಾ. ಓಂ ನಮಃ ಶಿವಾಯ. ಆತ್ಮನಾದ ನಾನು ಸರ್ವಶಕ್ತಿವಂತನಾಗಿರುವ ನನ್ನ ಪ್ರೀತಿಯ ತಂದೆಗೆ ನಮಸ್ಕರಿಸುತ್ತಿದ್ದೇನೆ. ಓಂ ಶಾಂತಿ.
बच्चों को अपने प्यार का देते सकाश हो, आते नजर नहीं पर मेरे साथ साथ हो। तुम तो यही कहीं बाबा, आती है हमको आज भी साकार भासना, रोशन तुम्ही से बाबा हर दिल की आशना, हर दिल की आशना। बन करके ज्ञान चंद्रमा देते प्रकाश हो, आते नजर नहीं पर मेरे साथ साथ हो। तुम तो यही कहीं बाबा मेरे आस पास हो, आते नजर नहीं पर मेरे साथ साथ हो। तुम तो यही कहीं बाबा। ओम शांति, ओम शांति,